ಓಕೆ, ನಾನು ಕ್ವಶನ್ ಕೇಳ್ತಾ ಇದ್ದೆ, ಇಸ್ ಇಟ್ ಮ್ಯಾಂಡೇಟರಿ? Is it audible? Yes, Yes, sir. Yes, sir. you are audible, sir. Please answer me. I think no. So question ಕೇಳ್ತಾನ ಬಟ್ UPSC ನಲ್ಲಿ presenting the economic survey is mandatory. Excuse me, sir. There are two people. They are not muted. Please mute them, sir. We are not. Yes. Please answer. So can you please repeat the question? It was not audible, sir. So presenting the economic survey is mandatory. True or false? No, sir. It is not mandatory, I suppose, because in the constitution only like annual financial statement is mandatory, not this. Yes. Presenting economic survey is not mandatory. Please understand that. ಇದು ಕೂಡ ಕ್ವಶನ್ ಆಗುತ್ತೆ. ಸೊ ನೀವು ತಲೆಯಲ್ಲಿ ಇಟ್ಕೊಳ್ಬೇಕು ಅದನ್ನ ಕ್ವಶನ್ ಕೇಳಿದಾಗ. ಓಕೆ, ಮತ್ತೆ ಬೆಸ್ಟ್ ಎಕ್ಸಾಂಪಲ್ ಇಸ್ ಪ್ರೀವಿಯಸ್ ಇಯರ್ ಎಕನಾಮಿಕ್ ಸರ್ವೆ ಪ್ರೆಸೆಂಟ್ ಮಾಡಿದ್ರಾ? ಬಜೆಟ್ ಮಾಡೋ ಟೈಮಲ್ಲಿ ಮಾಡಿರ್ಲಿಲ್ಲ. ನೆನಪಿದ್ರೆ ನಿಮಗೆ ಜೂನ್ ಅಲ್ಲಿ ಆಮೇಲೆ ಬಿಟ್ರು ಎಕನಾಮಿಕ್ ಸರ್ವೆನ. ಸೊ ದಟ್ ಇಟ್ ಸೆಲ್ಫ್ ಇಸ್ ದ ಕ್ಲಿಯರ್ ಎವಿಡೆನ್ಸ್ ಮ್ಯಾಂಡೇಟರಿ ಇಲ್ಲ ಅನ್ನೋದು. Okay, so fine. Next, who prepares the economic survey? Who prepares economic survey? Okay, Sir, it is prepared by maybe economic division of the ministry department. what is the department name? So they actually previously they have already asked Department of Economic Affairs under the Ministry of Finance. Okay, so KPSC li question inu kelilla, keltana Department of Economic Affairs. Okay, that is the economic division. Okay, so ಎಕನಾಮಿಕ್ ಸರ್ವೆ 2 ವಾಲ್ಯೂಮ್ ಅಲ್ಲಿ ಬಿಡ್ತಾ ಇದ್ದಾರೆ. ಈ 2 ವಾಲ್ಯೂಮ್ 1 ಮತ್ತೆ ವಾಲ್ಯೂಮ್ 2. ಓಕೆ, ಸೊ ಮುಂಚೆ ಎಲ್ಲ ಒಂದೇ ಒಂದು ಬಿಡ್ತಾ ಇದ್ರು, ಇವಾಗ 2 ವಾಲ್ಯೂಮ್ ಬಿಡ್ತಾ ಇದ್ದಾರೆ. ವಾಟ್ ಇಸ್ ದ ರೀಸನ್ ಫಾರ್ ದಟ್? ಅಥವಾ ಏನು ಕಾರಣದಿಂದ ಅವ್ರು 2 ವಾಲ್ಯೂಮ್ ಬಿಡ್ತಾ ಇದ್ದಾರೆ? ಸರ್ ಫಸ್ಟ್ ವಾಲ್ಯೂಮ್ ಅಲ್ಲಿ ಪ್ರೀವಿಯಸ್ ಇಯರ್ ಇರುತ್ತೆ ಸರ್. ಸೆಕೆಂಡ್ ವಾಲ್ಯೂಮ್ ಅಲ್ಲಿ ಪ್ರಪೋಸಲ್ಸ್ ಇರುತ್ತೆ. ಸೆಕೆಂಡ್ ವಾಲ್ಯೂಮ್ ಅಲ್ಲಿ ಪ್ರಪೋಸಲ್ಸ್ ಇರುತ್ತೆ. ಓಕೆ, ಈ ತರ ಕ್ಯಾಟಗರೈಸೇಷನ್ ಎಲ್ಲಿ ಪ್ರಾಕ್ಟೀಸ್ ಇದು? ಸರ್ ಕ್ವಶನ್ ಅರ್ಥ ಆಗ್ಲಿಲ್ಲ. ನೀವು ಹೇಳಿದ್ದು 100% ಕರೆಕ್ಟ್ ಅಲ್ಲ ಅದು. ಓಕೆ, ಸೊ ವಾಲ್ಯೂಮ್ 1 ನಲ್ಲಿ ಏನಂತ ಹೇಳಿದ್ರಿ ನೀವು, ಪ್ರೀವಿಯಸ್, ವಾಲ್ಯೂಮ್ 2 ನಲ್ಲಿ ಪ್ರೆಸೆಂಟ್ ಅಂತ. ಹಾಗೇನಿಲ್ಲ. ಆಕ್ಚುಲಿ ಒಂದು ಕಾನ್ಸೆಪ್ಚುಯಲ್ ಇದೆ, ಇನ್ನೊಂದು ಥಿಯರಿಟಿಕಲ್ ಡಾಟಾ ವೈಸ್ ಇದೆ. ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ವಾಲ್ಯೂಮ್ 2 ನಲ್ಲಿ ನಿಮಗೆ GDP ಡಾಟಾ ಇರ್ಬೋದು, ಕರೆಕ್ಟಾ? ಸೊ ಎಲ್ಲ ಡಾಟಾಗಳು ಸಿಗುತ್ತೆ ನಿಮಗೆ, ಅದು ಪ್ರೀವಿಯಸ್ ಇಯರ್ ಇದೆ. ವಾಲ್ಯೂಮ್ 1 ನಲ್ಲೂ ಕೂಡ ನಿಮಗೆ ವಾಲ್ಯೂಮ್ 1 ನಲ್ಲಿ ರೆಕಮೆಂಡೇಶನ್ಸ್ ಏನೇನ್ ಮಾಡಬಹುದು, ವಾಟ್ ಇಸ್ ಬೆಸ್ಟ್ ಅನಾಲಿಸಿಸ್ ಪಾರ್ಟ್ ಇರುತ್ತೆ. ಯೂಶಲಿ ಇಫ್ ಯು ಅಬ್ಸರ್ವ್ ಅನಾಲಿಸಿಸ್ ಪಾರ್ಟ್ ಇರುತ್ತೆ. ಇದು IMF ಪ್ರಾಕ್ಟೀಸ್ ಇದು. ಓಕೆ, IMF ಪ್ರಾಕ್ಟೀಸ್ ಇದು 2 ವಾಲ್ಯೂಮ್ ನ ಬಿಡುವಂತದ್ದು. ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ 3 ಇಯರ್ಸ್ ಇಂದ, ರೈಟ್? ಓಕೆ, ಸೊ ಇವಾಗ ವಾಲ್ಯೂಮ್ 1 ಅನ್ನ ಕವರ್ ಮಾಡೋಣ. ವಾಲ್ಯೂಮ್ 1 ಮತ್ತೆ ವಾಲ್ಯೂಮ್ 2 ಒಂದು ಅರ್ಥ ಮಾಡ್ಕೊಳ್ಳಿ. ಪ್ರಿಲಿಮಿನರಿ ಪಾಯಿಂಟ್ ಆಫ್ ಇಂದ ನಾನು ಹೇಳ್ಕೊಳ್ಳೋದು ಜಸ್ಟ್ 2.5 hours ಮ್ಯಾಕ್ಸಿಮಮ್. ಬಟ್ ಆಸ್ ಯು ನೋ ದಟ್ ವಿ ಆಲ್ವೇಸ್ ಥಿಂಕ್ ಅಬೌಟ್ ಬೋತ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಟುಗೆದರ್. ಹಾಗಾಗಿ ಸೊ ಇಲ್ಲಿ ವಾಲ್ಯೂಮ್ 1 ಮತ್ತೆ ವಾಲ್ಯೂಮ್ 2 ನಾನು ಡೀಟೇಲ್ ಆಗಿ ಹೋಗಕ್ಕೆ ಇಷ್ಟಪಡ್ತೀನಿ. ಡೀಟೇಲ್ ಆಗಿ ಅಂದ್ರೆ ಯಾವ ರೀತಿ ಮೇನ್ಸ್ ಗೆ ಯೂಸ್ ಆಗುತ್ತೆ ಅದನ್ನು ತಲೆಯಲ್ಲಿ ಇಟ್ಕೊಂಡು ಕವರ್ ಮಾಡ್ತೀನಿ. ಪ್ರಿಲಿಮ್ಸ್ ಕ್ವಶನ್ ಯಾವ್ದಾದ್ರು ಆಗ್ಬೋದು, ಜಸ್ಟ್ ಮಾರ್ಕ್ ಮಾಡ್ಕೊಳ್ಳೋಣ. ಸೊ let us start the volume 1. Before that we will see the content
of the volume 1. Okay, so here there are around 10 chapters. In the 10th chapter, okay, first chapter is wealth creation. Okay, invisible hand supported by the hand of trust. Okay, so already we have studied what is invisible hand. Whose concept it is? Invisible hand. Whose concept it is? Adam Smith. Adam Smith. Its concept. Okay, in market the prices are Decided. determined by invisible hand. Okay, ಹಾಗೆ ಇನ್ನೊಂದು ಕ್ವಶನ್ ಪ್ರಿಲಿಮ್ಸ್ ಅಲ್ಲಿ ಪಾಸಿಬಿಲಿಟಿ ಇರೋದೇನಪ್ಪಾ ಅಂತಂದ್ರೆ ಇದು ಎಕನಾಮಿಕ್ಸ್ ಏನೋ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಡಿಪಾರ್ಟ್ಮೆಂಟ್, ಬಟ್ ಹೆಡ್ ಬಗ್ಗೆನೂ ಕೇಳ್ಬಹುದು, ಚೀಫ್ ಎಕನಾಮಿಕ್ ಅಡ್ವೈಸರ್ ಬಗ್ಗೆನೂ ಕೇಳ್ಬಹುದು. ಅದೊಂದು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡಿರಿ. ಡೈರೆಕ್ಟ್ ಕ್ವಶನ್ ಆಗತ್ತಪ್ಪ, ನೀವು ನೋಟ್ ಡೌನ್ ಮಾಡ್ಕೊಳ್ಳದೆ ಹೋದ್ರೆ ಮಿಸ್ ಮಾಡ್ಕೊಳ್ತೀರಾ ಡೈರೆಕ್ಟ್ ಕ್ವಶನ್ಗಳು. ನನ್ನ 3 ವರ್ಷದಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಇದು ಮಾಡ್ತಾರೆ ಅಂದ್ರೆ ಒಳಗಡೆ ಎಲ್ಲಾ ಚಾಪ್ಟರ್ ಓದ್ಬಿಡ್ತಾರೆ ಎಲ್ರು. ಫ್ರಂಟ್ ಕವರ್ ಅಲ್ಲಿ ಇರುವಂತ ಡಾಟಾನೇ ಮಿಸ್ ಮಾಡಿರ್ತೀರಾ. ಓಕೆ, ಸೊ ಹಾಗಾಗಿ ಫಸ್ಟ್ ಪೇಜ್ ಅಲ್ಲಿ ಪ್ರಿಫೇಸ್ ಅಲ್ಲಿ ಏನೇನ್ ಇರುತ್ತೆ ಕ್ವಶನ್ಸ್, ಫಸ್ಟ್ 2 ಪೇಜ್ ಅಲ್ಲಿ 1-2 ಕ್ವಶನ್ ರೆಡಿ ಮಾಡ್ಬಿಡ್ತಾರೆ ಅವರು. ನಾವೆಲ್ಲ ಒಳಗಡೆಗೆ PhD ಮಾಡಿರ್ತೀವಿ ಎಲ್ಲಾ ಚಾಪ್ಟರ್ಸ್. ಫಸ್ಟ್ ಅಯ್ಯೋ ಕವರ್ ಪೇಜ್ ನೋಡಿಲ್ವಲ್ಲ ನಾನು ಅಂತ. 2 ವರ್ಷದ ಕೆಳಗಡೆಗೆ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಬಂತು, ಎಷ್ಟೊಂದ್ ಜನ ತಪ್ಪು ಹಾಕಿದ್ರು. ಬಟ್ ಫಸ್ಟ್ ಪೇಜ್ ಎಕನಾಮಿಕ್ ಸರ್ವೆ ಬುಕ್ ಪರ್ಚೇಸ್ ಮಾಡಿದ್ರೆ ಫಸ್ಟ್ ಪೇಜ್ ಅಲ್ಲೇನೆ ಅಂಗಡಿಲೇ ನೋಡುವಂತ ಒಂದು ಮ್ಯಾಟ್ರ್. ಓಕೆ, ಸೊ ಚಿಕ್ಕ ಚಿಕ್ಕ ವಿಚಾರಗಳನ್ನ ಅವರು ಗಮನಿಸ್ತಾರೆ ಮತ್ತೆ ಕೊಡ್ತಾರೆ. ಪ್ಲೀಸ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇನ್ವಿಸಿಬಲ್ ಹ್ಯಾಂಡ್ ಕಾನ್ಸೆಪ್ಟ್ ನಾನು ನಿಮಗೆ ಬೇಸಿಕ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಅಡಮ್ ಸ್ಮಿತ್ ಹೇಳ್ಕೊಡುವಂತದ್ದು. ಮಾರ್ಕೆಟ್ ಅಲ್ಲಿ ಪ್ರೈಸ್ ಡಿಟರ್ಮಿನೇಷನ್ ಯಾರು ಮಾಡಲ್ಲ, ಆಟೋಮೆಟಿಕ್ ತಾನಾಗೆ ಡಿಸೈಡ್ ಆಗುತ್ತೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಬೇಸ್ ಮೇಲೆ. ಓಕೆ, ಸೊ ಅದು ಹೇಗೆ ಆಟೋಮೆಟಿಕ್ ಕರೆಕ್ಷನ್ ಆಗುತ್ತೆ ಅನ್ನೋದನ್ನ ಕಾನ್ಸೆಪ್ಟ್ ಇನ್ವಿಸಿಬಲ್ ಹ್ಯಾಂಡ್ ಅಂತ ಹೇಳ್ತಾನೆ. ಸೊ ವೆಲ್ತ್ ಕ್ರಿಯೇಷನ್, ಓಕೆ, ದ ಇನ್ವಿಸಿಬಲ್ ಹ್ಯಾಂಡ್ ಸಪೋರ್ಟೆಡ್ ಬೈ ದ ಹ್ಯಾಂಡ್ ಆಫ್ ಟ್ರಸ್ಟ್. ಅದು ಏನಂತ ನೋಡೋಣ. ಅಂದ್ರೆ ವೆಲ್ತ್ ಕ್ರಿಯೇಷನ್ ಅಂದ್ರೆ ಏನು, ಓಕೆ, ಆ ಇನ್ವಿಸಿಬಲ್ ಹ್ಯಾಂಡ್ ಯಾವ ರೀತಿ ರೋಲ್ ಪ್ಲೇ ಮಾಡುತ್ತೆ. ಸೊ ಆ ಟ್ರಸ್ಟ್ ಅಂತಂದ್ರೆ ಯಾರ ಟ್ರಸ್ಟ್, ದಟ್ ಆಲ್ ವಿಲ್ ಸಿ. ಓಕೆ, ನೆಕ್ಸ್ಟ್ 2ನೇ ಚಾಪ್ಟರ್ ಅಲ್ಲಿ ಎಂಟರ್ಪ್ರಿನರ್ಶಿಪ್ ಅಂಡ್ ವೆಲ್ತ್ ಕ್ರಿಯೇಷನ್ ಅಟ್ ದ ಗ್ರಾಸ್ ರೂಟ್ಸ್. ವೆರಿ ಗುಡ್. ಸೊ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಯಾರು ಹೇಳ್ತೀರಾ? ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಯಾವ್ಯಾವುದು ಅಂತ? Land, Consumption, production, distribution, exchange. And labor, capital, interest. Land, labor, capital. ಲೇಬರ್, Capital ಕ್ಯಾಪಿಟಲ್, and interest. ಕರೆಕ್ಟ್. ಸೊ Yes. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತಂತಂದ್ರೆ ಏನೇ ಒಂದು ಗೂಡ್ಸ್ ಪ್ರೊಡ್ಯೂಸ್ ಆಗ್ಬೇಕು ಅಥವಾ ಏನೋ ಒಂದು ಆಗ್ಬೇಕು ಅಂತಂತಂದ್ರೆ, ಓಕೆ, ಸೊ ದೀಸ್ 4 things ಆರ್ ವೆರಿ ಎಸೆನ್ಷಿಯಲ್. ಅರ್ಲಿಯರ್ ಓನ್ಲಿ ದ ಫಸ್ಟ್ 3 ವರ್ ಕನ್ಸಿಡರ್ಡ್. ಲ್ಯಾಂಡ್, ಲೇಬರ್ ಮತ್ತೆ ಕ್ಯಾಪಿಟಲ್ ಮಾತ್ರ ಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ರು. ಬಟ್ ಸರ್ವಿಸ್ ಸೆಕ್ಟರ್ ಬೂಮ್ ಆದಾಗಿಂದ ಸೊ ಇಂಪಾರ್ಟೆನ್ಸ್ ಇಸ್ ಆಲ್ಸೋ ಗಿವನ್ ಫಾರ್ ದ ಎಂಟರ್ಪ್ರಿನರ್ಶಿಪ್. ಓಕೆ, ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಲ್ಲಿ. ಸೊ ಇಲ್ಲಿ 2nd ಚಾಪ್ಟರ್ ಅಲ್ಲಿ ದ ರೋಲ್ ಆಫ್ ದ ಎಂಟರ್ಪ್ರಿನರ್ಶಿಪ್, ಓಕೆ, ಅಂಡ್ ವೆಲ್ತ್ ಕ್ರಿಯೇಷನ್ ಅಟ್ ದ ಗ್ರಾಸ್ ರೂಟ್ಸ್. ದಟ್ ಮೀನ್ಸ್ ದೇ ಆರ್ ನಾಟ್ ಟಾಕಿಂಗ್ ಅಬೌಟ್ ಅಂಬಾನಿ ಆರ್ ಅದಾನಿ, ರೈಟ್? ಸೊ ಅಟ್ ದ ಗ್ರಾಸ್ ರೂಟ್, ಅಟ್ ದ ಲೋವರ್ ಲೆವೆಲ್, how many entrepreneurs are there, how many new startups are created, how it is, whether it is creating the wealth or not. ಸೊ ಅದ್ರ ಬಗ್ಗೆ ನಾವಿಲ್ಲಿ ಮಾತಾಡ್ತೀವಿ. ಇವೆಲ್ಲ ಮೇನ್ಸ್ ಕ್ವಶನ್, ಒಳ್ಳೊಳ್ಳೆ ಸೂಪರ್ ಕ್ವಶನ್ಸ್ ಇವೆಲ್ಲ. ಈ ಅನಲೈಸ್ ಮಾಡ್ಕೊಂಡ್ಬಿಟ್ರೆ ನಿಮ್ ಮೇನ್ಸ್ ಅಲ್ಲಿ ಎಸ್ಪೆಷಲಿ ವಾಲ್ಯೂಮ್ 1 ನ ಒಳ್ಳೊಳ್ಳೆ ಆನ್ಸರ್ ಬರೀತೀರಾ, ರೈಟ್? ಓಕೆ, ದೆನ್ 3rd ಚಾಪ್ಟರ್, ಪ್ರೋ ಬಿಸ್ನೆಸ್ ವರ್ಸಸ್ ಪ್ರೋ ಕ್ರೋನಿ. ವೆರಿ ನೈಸ್ ಚಾಪ್ಟರ್. What do you mean by pro business and pro crony? So crony capitalism, have you heard about this? Crony capitalism? No, sir, no. ಯಾಕ್ರಪ್ಪ ಗಂಗಾಧರ್ ಸರ್ ಪಾಠ ಕೇಳಿದವ್ರು ಯಾರು ಮಾತಾಡ್ತಾ ಇಲ್ಲ? So concerned more about the money than the business. Then pro business means? It's more about ethical business practice. More about ethical business. Crony capitalism means ethics ಇಲ್ಲ Crony ಅಂತಿದ್ದೀರಾ? capitalism ಅಂದ್ರೆ government decisions are influenced by business people. ಇಲ್ಲಾಂದ್ರೆ ವೆರಿ ಗುಡ್, ವೆರಿ ಗುಡ್. ಮತ್ತೆ ಬೇರೆಯವರು ಹೇಳಿ. Sir, nexus between government and entrepreneurs. ವೆರಿ ಗುಡ್.
ಯಾವುದು ಕ್ರೋನಿ ಕ್ಯಾಪಿಟಲಿಸಮ್ ಅಲ್ಲಿ, ಕರೆಕ್ಟಾ? Yes, sir. ಸೊ ಬೇಸಿಕಲಿ ವಾಟ್ ಇಸ್ ಕ್ಯಾಪಿಟಲಿಸಮ್? Capitalism means Private entrepreneurs. ಓಕೆ, ಇನ್ನು ಕ್ಲಿಯರ್ ಆಗಿ ಕಾನ್ಸೆಪ್ಚುಯಲಿ ಯಾರು ಹೇಳ್ತೀರಾ? ಕ್ಯಾಪಿಟಲಿಸಮ್ Here, economic The decisions are economy is taken more by the based on private market. entrepreneurs. ಮಾರ್ಕೆಟ್ ಪ್ಲೇಸ್ ಅ ಡಾಮಿನೆಂಟ್ ರೋಲ್, ಕರೆಕ್ಟ್ ಅಲ್ವಾ? ಮಾರ್ಕೆಟ್ ಪ್ಲೇಸ್ ದ ಡಾಮಿನೆಂಟ್ ರೋಲ್. ಓಕೆ, ಸೊ ಸೋಷಿಯಲಿಸಮ್ ಅಲ್ಲಿ ಗವರ್ಮೆಂಟ್ ಪ್ಲೇಸ್ ದ ಡಾಮಿನೆಂಟ್ ರೋಲ್. ಎರಡೂ ಇದ್ದಾಗ ನಾವು ಮಿಕ್ಸ್ಡ್ ಎಕಾನಮಿ ಅಂತ ಕರಿತೀವಿ. ಓಕೆ, ಸೊ ಅಂದ್ರೆ ಇನ್ವಿಸಿಬಲ್ ಹ್ಯಾಂಡ್ ಜಾಸ್ತಿ ಇರೋದು. ಮ್ಯೂಟ್ ಮಾಡ್ಕೊಳ್ರಪ್ಪ ಪ್ಲೀಸ್. ನಾನು ಯಾವ್ದೇ ಮುಲಾಜಿಲ್ಲಂಗೆ ನಾನು ರಿಮೂವ್ ಮಾಡ್ಬೇಕಾಗತ್ತೆ, ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ ರಿಮೂವ್ ಮಾಡಿದಾಗ. ಅರ್ಥ ಮಾಡ್ಕೊಳ್ಳಿ, ಯಾಕಂತಂದ್ರೆ ಇಲ್ಲಿ ನೀವು 40 ಜನ ಇದ್ದೀರಿ, 40-50 ಜನ ಇದ್ದೀರಾ. ನಾನು ಅದನ್ನ ಮ್ಯಾನೇಜ್ ಮಾಡ್ಲೋ ಇಲ್ಲಿ ಪಾಠ ಮಾಡ್ಲೋ ಕಷ್ಟ ಆಗುತ್ತೆ. ನೀವು ಕ್ವಶನ್ ಕೇಳದಿದ್ದಾಗ ಡಿಸ್ಟರ್ಬ್ ಆದ್ರೂ ಪರವಾಗಿಲ್ಲ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಸೊ ಓಕೆ, ಇಲ್ಲಿ ಕ್ರೋನಿ ಕ್ಯಾಪಿಟಲಿಸಮ್ ಅಂತಂದಾಗ ಇಲ್ಲೂ ಬಿಸ್ನೆಸ್ ಏನೋ ಪ್ರೋ ಬಿಸ್ನೆಸ್ ಮೆನ್ ಇಲ್ಲೂ ಇದ್ದಾರೆ. ಆದ್ರೆ ಗವರ್ಮೆಂಟ್ ಜೊತೆಗೆ ಅಂದ್ರೆ ಪಾಲಿಸಿ ಮೇಕರ್ ಜೊತೆ ಡೈರೆಕ್ಟ್ ನೆಕ್ಸಸ್ ಇಟ್ಕೊಂಡು ಅವ್ರಿಗೆ ಬೇಕಾದ ರೀತಿಯಲ್ಲಿ ಬಿಸ್ನೆಸ್ ತಗೊಳ್ತಾರಲ್ವಾ. ಓಕೆ, ನೆಕ್ಸಸ್ ಏನಿದೆ ಅಲ್ವಾ, ಓಕೆ, ಈ ಬಿಸ್ನೆಸ್ ಪರ್ಸನ್ಸ್ ಎಷ್ಟು ಪವರ್ಫುಲ್ ಇರ್ತಾರೆ ಅಂತಂತಂದ್ರೆ ಗವರ್ಮೆಂಟ್ ಅಲ್ಲಿ ತಮಗ್ ಬೇಕಾಗಿರೋ ತರ ಪಾಲಿಸೀಸ್ ಮಾಡ್ಕೊಳ್ತಾರೆ. ಅರ್ಥ ಆಗುತ್ತಲ್ವಾ? ಅದಕ್ಕೆ ಕ್ರೋನಿ ಕ್ಯಾಪಿಟಲಿಸಮ್ ಅಂತ ನಾವು ಕರಿತೀವಿ, ರೈಟ್? ಸೊ ಪ್ರೋ ಬಿಸ್ನೆಸ್ ಅಂತಂದ್ರೆ ಯಾರ್ ಬೇಕಾದ್ರೂ ಬಿಸ್ನೆಸ್ ಮಾಡ್ತಿರ್ಬೋದು, ಅದಕ್ಕೆ ಗವರ್ಮೆಂಟ್ ಸಪೋರ್ಟ್ ಮಾಡೋದನ್ನ ಪ್ರೋ ಬಿಸ್ನೆಸ್ ಅಂತ ಹೇಳ್ಬೋದು. ಓಕೆ, ಸೊ ಈ ಚಾಪ್ಟರ್ ಅಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಇದೆ, ಅದು ಕೂಡ ಚೆನ್ನಾಗಿದೆ. ನೋಡೋಣ ಅದನ್ನ, ಪ್ರೋ ಬಿಸ್ನೆಸ್ ಮತ್ತೆ ಪ್ರೋ ಕ್ರೋನಿ, ಥರ್ಡ್ ಚಾಪ್ಟರ್ ಅಲ್ಲಿ. ನೆಕ್ಸ್ಟ್ government intervention in the market. Okay, is it good or bad? ಏನಂತೀರಾ? What is your answer? Good, sir. It is to some extent it is Depends on needed, sir. situation, sir. ಓಕೆ, ಸೊ ಎನಿವೆ ಅದ್ರ ಬಗ್ಗೆ ಅಂದ್ರೆ ಗುಡ್ ಅಂತ ಹೇಳ್ತೀರಾ, ಬ್ಯಾಡ್ ಅಂತ ಹೇಳ್ತೀರಾ? ಓಕೆ, ಸೊ ಅದ್ರ ಬಗ್ಗೆ ಅನಲೈಸ್ ಮಾಡಿದ್ದಾರೆ ಈ ಚಾಪ್ಟರ್ ಅಲ್ಲಿ, ವೆದರ್ ಇಟ್ ಇಸ್ ಗುಡ್ ಆರ್ ಬ್ಯಾಡ್ ಅನ್ನೋದನ್ನ. ಸೊ ದಟ್ ವಿಲ್ ಸ್ಟಡಿ ಇನ್ ದ 4th ಚಾಪ್ಟರ್, ಗವರ್ಮೆಂಟ್ ಇಂಟರ್ವೆನ್ಷನ್ ಇನ್ ದ ಮಾರ್ಕೆಟ್. ನೆಕ್ಸ್ಟ್ 5th ಚಾಪ್ಟರ್, creating jobs and growth by specializing to exports in network products. What do you mean by network products? What do you mean by network products? What do you mean by network products? Yes. Sir, it means ಟ್ರೇಡ್ ಸ್ಪೆಷಲೈಸೇಷನ್ ಮಾಡೋದಕ್ಕೆ ಟುವರ್ಡ್ಸ್ ಲೇಬರ್ ಮತ್ತೆ ಪ್ರಾಡಕ್ಟ್ ಲೈನ್ ಅಲ್ಲಿ ಇರ್ತಕ್ಕಂತ ಥಿಂಗ್ಸ್ ನ ನೆಟ್ವರ್ಕ್ ಪ್ರಾಡಕ್ಟ್ ಅಂತ ಕರಿತೀವಿ. ಲೈಕ್ ಕಂಪ್ಯೂಟರ್, ಎಲೆಕ್ಟ್ರಾನಿಕ್ ಅಂಡ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ನ ನಾವು ಟೆಲಿಕಮ್ಯುನಿಕೇಶನ್ ಏನ್ ಮಾಡ್ತೀವೋ ಸೊ ಅದನ್ನ ನೆಟ್ವರ್ಕ್ ಪ್ರಾಡಕ್ಟ್ ಅಂತ ಕರಿತೀವಿ. ಎಕ್ಸಾಕ್ಟ್ಲಿ ಮೇನ್ಲಿ ಕಮ್ಯುನಿಕೇಶನ್ ಪಾರ್ಟ್ ಅಲ್ಲಿ ಯೂಸ್ ಮಾಡೋಂತ ಪ್ರಾಡಕ್ಟ್ ಗಳು. ಓಕೆ, ಸೊ ಚಿಕ್ಕದೇ ಕ್ವಶನ್ ಆಗುತ್ತೆ, ಅದ್ರದ್ದೇ ಒಂದು ಕ್ವಶನ್ ಕೇಳ್ತಾನಲ್ಲ, ಒಳಗಡೆ ಹೆಂಗ್ ಕ್ವಶನ್ ಆಗುತ್ತೆ ಅಂತ ನೋಡೋಣ. ಸೊ exports, specializing to exports in network products, and how much jobs are created in that, how much growth is happening in that. Okay, so adar bagge nodona. Next is the 6th chapter, ease of doing business in India. What do you mean by ease of doing business? ಬಿಸ್ನೆಸ್ಗೆ ಎಷ್ಟು ಫೇವರೇಬಲ್ ಕಂಡೀಷನ್ಸ್ ಇದಾವೆ ಅನ್ನೋದನ್ನ ಸರ್.
So if somebody wants to start a business now, okay, so what are the facilities given to them? Okay, then in how many days the permission is given for them? So many parameters are there. If you go to Singapore, in 3 days they can open up a business. Okay, in some nations, in 1 day they will allow you to open the business. Okay, so in how India is performing in this? Okay, what are the parameters? Okay, what are the parameters for ease of doing business, right? So adu 6ನೇ ಚಾಪ್ಟರ್ ಅಲ್ಲಿ ನೋಡೋಣ. Then 7th, we are celebrating the golden jubilee of bank nationalization. This is very, very relevant topic and hot topic, especially for this year. Okay, why it is one is golden jubilee, that is different. Okay, but due to COVID, okay, due to COVID-19, so who is under more stress? Banks. Anyone? Banks. Okay, so banks are under too much stress. The reason is, so whatever the loans given by the banks, okay, are will be converted as NPAs. Yes, ಇನ್ನೊಂದು 6 months ಅಲ್ಲಿ ನೀವು ಅದನ್ನ ನೋಡಕ್ ಶುರು ಮಾಡ್ತೀರಾ. Okay, how many banks will close, how many banks will suffer loss, okay, how much burden will be put on the RBI. Okay, so bank nationalization is a very golden jubilee. ಅದಕ್ಕೋಸ್ಕರ ಕ್ವಶನ್ ಆಗುತ್ತೆ, ಎಸ್ಪೆಷಲಿ KPSC ಲೋ ಆಗುತ್ತೆ, UPSC ಲೋ ಆಗುತ್ತೆ. ಆ ಬ್ಯಾಂಕ್ ನ್ಯಾಷನಲೈಸೇಷನ್ ಇಲ್ಲಿವರೆಗೂ ವಾಟ್ ಯು ಮೀನ್ ಬೈ ನ್ಯಾಷನಲೈಸೇಷನ್? What do you mean by nationalization? The majority of stake under government state control. Sorry? Sir, 51-49. 51% of government stakeholders. Government will have majority shareholding. ಸರ್ ಬರೀ ಗೌರ್ಮೆಂಟ್ ಏನೋ ಇಂಟರ್ಫರೆನ್ಸ್ ಇರುತ್ತೆ, ಮೆಜಾರಿಟಿ ಶೇರ್ ಇರ್ಲೇಬೇಕು ಅಂತೇನೆ. ಮೆಜಾರಿಟಿ ಶೇರ್ ಇರ್ಲೇಬೇಕು ಅಂತ ಏನಿಲ್ಲ. ಇಲ್ಲ ಸರ್. ಓಕೆ, ಗುಡ್. ಪಾಠ ಕೇಳಿದವರೆಲ್ಲ ಹಿಂಗೆ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಓಕೆ, ಇನ್ನು ನೀವು ಪ್ರೈವೇಟೈಸೇಷನ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ನ್ಯಾಷನಲೈಸೇಷನ್ ಅಂದ್ರೆ ಏನು, ಪ್ರೈವೇಟೈಸೇಷನ್ ಅಂದ್ರೆ ಏನು ಅಂತ ಕ್ಲಾರಿಟಿ ತಗೊಂಡಿಲ್ಲ ಅಂತಂದ್ರೆ, ಸೊ ಇಟ್ ಇಸ್ ಐ ಡಿಡ್ ನಾಟ್ ಟಾಕ್ ಅಬೌಟ್ ಪ್ರೈವೇಟೈಸೇಷನ್. ಓಕೆ, ಪ್ರೈವೇಟೈಸೇಷನ್ ಮತ್ತೆ ಅಂದ್ರೆ ಜಸ್ಟ್ ಓನರ್ಶಿಪ್ ಇರೋದನ್ನ ಮಾತ್ರ ನ್ಯಾಷನಲೈಸೇಷನ್ ಅಂತ ನಾವು ಕರೆಯಲ್ಲ. 51% ಶೇರ್ಸ್ ಪ್ರೈವೇಟ್ ಅವ್ರ ಕಡೆ ಇದ್ರೆ ಪ್ರೈವೇಟೈಸೇಷನ್, ಪ್ರೈವೇಟ್ ಅಂತ 51% ಶೇರ್ಸ್ ಗವರ್ಮೆಂಟ್ ಕಡೆ ಇದ್ರೆ ನ್ಯಾಷನಲೈಸೇಷನ್. ನೋ, ಆತರ ಅಲ್ಲ ಇದು. ನಾನು ತುಂಬಾ ಕ್ಲಿಯರ್ ಆಗಿ ನಿಮ್ಗೆ ಬ್ಯಾಂಕಿಂಗ್ NCERT ಮಾಡ್ಬೇಕಾದ್ರೆ ಹೇಳಿದೀನಿ. ನ್ಯಾಷನಲೈಸೇಷನ್ ಈಸ್ ಅಬೌಟ್ ಹ್ಯಾವಿಂಗ್ ಮೋರ್ ಕಂಟ್ರೋಲ್ ಬೈ ದ ಗವರ್ಮೆಂಟ್. ಪ್ಲೀಸ್, ಪ್ರಿಲಿಮ್ಸ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಆಗುತ್ತೆ, ನೀವು ಅದನ್ನ ಕನ್ಫ್ಯೂಷನ್ ಮಾಡ್ಕೊಂಡು 51% ಮಾರ್ಕ್ ಹಾಕ್ಬೇಡಿ. ಇಟ್ ಈಸ್ ನಾಟ್ ನೆಸೆಸರಿಲಿ ಟ್ರೂ. Nationalization is about, okay, having more government control. It may be, private control, private bank ಆಗಿರಬಹುದು, ಬಟ್ ಗವರ್ಮೆಂಟ್ ಕಂಟ್ರೋಲ್ ಜಾಸ್ತಿ ಇದೆ ಅಂತಂದ್ರೆ ಹೆಂಗೆ ಸರ್? ಪ್ರೈವೇಟ್ ಕಂಟ್ರೋಲ್ ಇದ್ದು ಗವರ್ಮೆಂಟ್ ಇದನ್ನ ಮ್ಯಾನೇಜ್ ಮಾಡೋದು ಅಂದ್ರೆ, ಉದಾಹರಣೆಗೆ ಎನಿ ಬ್ಯಾಂಕ್, ಯಾವುದೇ ಪ್ರೈವೇಟ್ ಬ್ಯಾಂಕ್ ಆಗಿರ್ಬೋದು, ಸೊ ದೇ ಮಸ್ಟ್ ಗಿವ್ ಲೋನ್ ಟು ದ ವೀಕರ್ ಸೆಕ್ಷನ್ಸ್. ಕರೆಕ್ಟಾ? 40% ಆಫ್ ದ ಲೋನ್ ಶುಡ್ ಬಿ ಗಿವನ್ ಟು ದ ವೀಕರ್ sections. So this is how the government is RBI. So adana now nationalization anta karitivi. It is about the more control of the government rather than just to have owning the shares. Difference is there. Anyway, so how the banks are performing, that we will see in this bank nationalization. Okay, next is NBFC. What is NBFC? Non-banking financial corporates. Non-banking financial companies. Okay, so why non-banking financial companies are required, or why they are in place in the system? Non-banking financial companies yakidave? Yes, To meet the village requirements. to meet the Village requirements. village requirements. Yes, Okay, sir. hangidre cities ಅಲ್ಲಿ ಇಲ್ವಾ NBFC ಗಳು? Yes, sir, but more concern on that area, maybe. More concern. Okay, you are partially correct ಆಗಿದ್ದೀರಾ. See,
banks cannot take the burden. Okay, ಅಂದ್ರೆ ಇರೋ ಬ್ಯಾಂಕ್ಗಳು ನಾಟ್ ಸಫಿಶಿಯಂಟ್ ಟು ಹ್ಯಾಂಡಲ್ ಆಲ್ ದ ಫೈನಾನ್ಷಿಯಲ್ ಬರ್ಡನ್ ಆಫ್ ದ ಕಂಟ್ರಿ. ಓಕೆ, ಸೊ ಅದಕ್ಕೋಸ್ಕರ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್, ಅರ್ಥ ಆಗುತ್ತಲ್ಲ, ಬ್ಯಾಂಕ್ಗಳಲ್ಲದೆ ಬೇರೆಯವರು ಕೂಡ ಬ್ಯಾಂಕಿಂಗ್ ಕೆಲಸಗಳನ್ನ ಮಾಡಬಹುದು. ಓಕೆ, ಸೊ ದ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅರ್ಥ ಆಗ್ತಿದೆಯಲ್ಲ. ಟು ವಾಟ್ ಯು ಮೀನ್ ಬೈ ಫೈನಾನ್ಷಿಯಲ್ ಇನ್ಕ್ಲೂಷನ್? What do you mean by financial inclusion? Yes? Inclusion of all the peoples in the country. Inclusion of all the peoples in the country for what? For finance, means banking sector. To link banking sector. To link the banking sector. Yes. Yes, sir. Everyone should be part of the financial system. Simple words only. Everyone. Correct? Huh? Sir, use of products and service. Sorry? Heady? Use of products and service. Use of products and Service. okay. Elaborate ಮಾಡ್ತೀರಾ ಅದನ್ನ? Sir. Sir, financial inclusion, it's like it's where individual and business have access to useful and affordable financial product and services that meet their needs to deliver responsible substitutable way, sir. ಅಂದ್ರೆ ಎವ್ರಿವನ್ ಇದನ್ನ ಏನೋ ಇದು ಇನ್ಕ್ಲೂಡ್ ಆಗಿ ಫೈನಾನ್ಷಿಯಲ್ ಮತ್ತೆ ಬಿಸಿನೆಸ್ ಇಂಡಿವಿಜುವಲ್ ಗೆ ಕೊಡ್ತಕ್ಕಂಥದ್ದನ್ನ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಹೇಳ್ಬೋದು ಸರ್. ಓಕೆ, ಫೈನ್. ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳೋದಾದ್ರೆ ಆಲ್ ದ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಶುಡ್ ಬಿ ಅವೈಲಬಲ್ ಟು ಆಲ್. ಸ್ಟೇಟ್ಮೆಂಟ್ ಸಿಂಪಲ್ ಆಗಿದೆಯಾ? ನೀವು ಹೇಳಿದ್ದನ್ನ 2 ಲೈನ್ ಅಲ್ಲಿ ಹೇಳ್ತಾ ಇದ್ದೀನಿ. ಆಲ್ ದ ಫೈನಾನ್ಷಿಯಲ್ ಪ್ರಾಡಕ್ಟ್ ಶುಡ್ ಬಿ ಅವೈಲಬಲ್ ಟು ಎವ್ರಿ ಒನ್. ಅದನ್ನೇ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತೀವಿ. ಏನ್ ಹಂಗಂದ್ರೆ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಅಂತ ಒಂದೇ ವರ್ಡ್ ಯೂಸ್ ಮಾಡಿದೆ ನಾನು. ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಅಂತಂದ್ರೆ ಯಾರು ಹೇಳ್ತೀರಾ? ವಾಟ್ ಯು ಮೀನ್ ಬೈ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್? Products such as money value. Some various utilities provided by the banks, financial statement. Name them. What are the financial products? Financial products ಅಂತಂದ್ರೆ ಯಾವುದು? ಇನ್ಶೂರೆನ್ಸ್, ಲೋನ್, ಕರೆಕ್ಟ್. ಕ್ರೆಡಿಟ್ ಅಂತೀವಿ ಅಥವಾ ಲೋನ್ ಅಂತೀವಿ. ಡೆಪಾಸಿಟ್ ಫೆಸಿಲಿಟಿ ಇರ್ಬೋದು. ದೆನ್ savings accounts or securities, anything could be. ಸಾರಿ, ಹೆಸರು ಹೇಳಿ. Hello. ಇನ್ಸೂರೆನ್ಸ್ ಬರಲ್ವಾ? Yes, sir. ಸೊ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಅಂತಂದಾಗ ಇವೆಲ್ಲವೂ ಬರುತ್ತೆ. ಓಕೆ, ಇದು ಎಲ್ರಿಗೂ ಸಿಗ್ಬೇಕು. ಲೋನ್ ಆಗಿರ್ಬೋದು, ಡೆಪಾಸಿಟ್ ಫೆಸಿಲಿಟಿ ಇರ್ಬೋದು. ಓಕೆ, ಅಥವಾ ನೀವು ಹೆಸರುಗಳು ಬೇರೆ ಬೇರೆ ಏನಾದ್ರು ಕೊಡ್ಬೋದು. ಬಾಂಡ್ಸ್ ಅಂತ ಹೇಳ್ತೀರಾ, ಕರೆಕ್ಟಾ? ಅದ್ರಲ್ಲಿ ಬೇಕಾದಷ್ಟು ವೆರೈಟಿ ಇದಾವೆ. ಇವೆಲ್ಲವನ್ನೂ ನಾವು ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಅಂತಾನೆ ಕರಿತೀವಿ ನಾವು. ಓಕೆ, ಸೊ ಅದು ಎಲ್ರಿಗೂ ಸಿಗ್ಬೇಕು. ದಟ್ ಇಸ್ ವಾಟ್ ದ ಇಂಟೆನ್ಷನ್ ಆಫ್ ದ ಫೈನಾನ್ಷಿಯಲ್ ಇನ್ಕ್ಲೂಷನ್. ಫೈನಾನ್ಷಿಯಲಿ ಎಲ್ಲರೂ ಇನ್ಕ್ಲೂಡ್ ಆಗ್ಬೇಕು. ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಿದರೆ, ಟೆಕ್ನಿಕಲ್ ಹೇಳ್ಬೇಕಾದ್ರೆ ಆಲ್ ದ ಫೈನಾನ್ಷಿಯಲ್ ಪ್ರಾಡಕ್ಟ್ ಶುಡ್ ಬಿ ಅವೈಲಬಲ್ ಟು ಎವ್ರಿ ಒನ್ ಅನ್ನೋ ಇಂಟೆನ್ಷನ್ ಇರೋದು ಫೈನಾನ್ಷಿಯಲ್ ಇನ್ಕ್ಲೂಷನ್. ಸೊ ಇಲ್ಲಿ ನಾವು ಮಾತಾಡ್ತಾ ಇದೀವಿ ಬ್ಯಾಂಕಿಂಗ್, ನಾನ್ ಬ್ಯಾಂಕಿಂಗ್. ಬಟ್ ಹೌ ದೇ ಆರ್ ಪರ್ಫಾರ್ಮಿಂಗ್? ನಾನ್ ಬ್ಯಾಂಕಿಂಗ್ ಹೇಗ್ ಪರ್ಫಾರ್ಮ್ ಮಾಡ್ತಾ ಇದಾವೆ? ಆರ್ ದೇ ಡೂಯಿಂಗ್ ಗುಡ್? ಆರ್ ದೇ ಡೂಯಿಂಗ್ ಗುಡ್? Those are NBFC is under stress. Yes, they are under too much stress. ಸೊ ಅದನ್ನ ನಾವು ಡಿಸ್ಕಸ್ ಮಾಡೋಣ. ಅದ್ರೊಳಗಡೆಗೆ ಇಲ್ಲಿ 2 ತರ ಇದಾವೆ. ಒಂದು ನೀವು ಯಾರೋ ಒಬ್ರು ಹೇಳಿದ್ರು ವಿಲೇಜಸ್ ಅಂತ, ಬಟ್ ಅದನ್ನ ನಾವು ರಿಟೇಲ್ NBFC ಅಂತ ಕರಿತೀವಿ. ಇನ್ನೊಂದು ಹೌಸಿಂಗ್ ವಿಚಾರದಲ್ಲಿ, ಹೌಸಿಂಗ್ ಫೈನಾನ್ಸ್. ಓಕೆ, ಹೌಸ್ ಫಾರ್ ಆಲ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ಒಂದು ಹೌಸಿಂಗ್ ಗೋಸ್ಕರ ಬ್ಯಾಂಕ್ ನಾವು NBFC ಗಳಿದಾವೆ, ಇನ್ನೊಂದು ರಿಟೇಲ್ ಇದಾವೆ. ಸೊ ಅದ್ರ ಬಗ್ಗೆ ನೋಡೋಣ. ನೆಕ್ಸ್ಟ್ ಚಾಪ್ಟರ್ ಇಸ್ ಪ್ರೈವೇಟೈಸೇಷನ್ ಅಂಡ್ ವೆಲ್ತ್ ಆಫ್ ಕ್ರಿಯೇಷನ್. ಸೊ ಹಿಯರ್ ಮೇಲ್ಗಡೆ ನ್ಯಾಷನಲೈಸೇಷನ್ ಡಿಸ್ಕಸ್ ಮಾಡಿದೀವಿ, ಇಲ್ಲಿ ಪ್ರೈವೇಟೈಸೇಷನ್. ಸೊ ವಾಟ್ ಈಸ್ ಪ್ರೈವೇಟೈಸೇಷನ್? ವಾಟ್ ಈಸ್ ಪ್ರೈವೇಟೈಸೇಷನ್? Private entrepreneurs can. Less government control, sir. Less government control. The transfer of a business, industry or service public to private ownership to control, sir. Okay. What is the what is the disinvestment? Reduction in government holding. Sorry?
reduction in government holding, correct. So disinvestment means 100% ownership is by the government first. So now they are giving some part of the shares to private individuals. Okay, 10% kadime ಮಾಡಬಹುದು, 20% kadime ಅಂದ್ರೆ private ಅವರು ಕೊಡಬಹುದು. So that process is known as disinvestment, giving the control. Okay, so giving the ownership, part of the ownership, control to the private entities, ಅದನ್ನ ನಾವು disinvestment ಅಂತ ಹೇಳ್ತೀವಿ. Okay, so what is the link between privatization and disinvestment? So one statement ಹೇಳ್ತೀನಿ, true or false ಹೇಳಿ. Privatization is part of disinvestment privatization is part of disinvestment. True or false? True. True. So what is the link between privatization and disinvestment? Disinvestment beyond 49% is called as privatization. Yes. So if the government gives the control of more than 51% to the private entities, that disinvestment is known as privatization. So this is a disinvestment. Okay, this is privatization. Okay, definitely privatization is a part of the disinvestment. If the ownership is lost by the government or it is given to the private entities, then it is called as privatization. Privatization is also a disinvestment. Okay, is it clear? Yes. See, ನೀವು ಚಾರ್ಟ್ ಅಲ್ಲಿ ಹಾಕೋದನ್ನ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ, ನೀವು ಚಾರ್ಟ್ ಹಾಕ್ತಾ ಇರ್ಬೋದು. That is also another way of interaction. ಅಲ್ಲಿ ನಾನು ಕನ್ಸಿಡರ್ ಮಾಡ್ತಾ ಇರ್ತೀನಿ, ಚಾರ್ಟ್ ಅಲ್ಲಿ ಹಾಕಿರೋದು ನನಗೆ ಒಂದು ವಿಂಡೋ ಓಪನ್ ಇರುತ್ತೆ ಚಾರ್ಟ್ದು. ಓಕೆ, ನಾಟ್ ನೆಸೆಸರ್ಲಿ ನೀವೆಲ್ಲ ಟೈಮು ಮಾತಾಡ್ಲೇಬೇಕು ಅಂತೇನಿಲ್ಲ. ಓಕೆ, ಸೊ ನೆಕ್ಸ್ಟ್ 10th ಚಾಪ್ಟರ್ is India's GDP growth rate is overstated. ಓಕೆ, ಈ ಚಾಪ್ಟರ್ ಆಕ್ಚುಲಿ ಇರ್ರಿಲೆವೆಂಟ್ ಆಗಿ ಹೋಗುತ್ತೆ ಇವಾಗ. ಯಾಕೆ ಅಂತ ಹೇಳ್ತೀರಾ? Due to COVID-19 economic slowdown. COVID. ಸೊ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ತುಂಬಾ ಡಾಟಾ ಇರ್ರಿಲೆವೆಂಟ್ ಆಗುತ್ತೆ. ಇವಾಗ ಹೊಸ ಎಕನಾಮಿಕ್ ಸರ್ವೆನೆ ರಿಲೀಸ್ ಮಾಡ್ಬೇಕು ಅವರು, ಅಷ್ಟೊಂದು ಇರ್ರಿಲೆವೆಂಟ್ ಆಗುತ್ತೆ ಇವಾಗ. ಎಸ್ಪೆಷಲಿ ವಾಲ್ಯೂಮ್ 2 ನಲ್ಲಿ ಇರುವಂತ ಡಾಟಾ, ಅದ್ರ ಬೇಸ್ ಮೇಲೆ ಪ್ರೊಜೆಕ್ಷನ್ ಮೀನಿಂಗ್ಲೆಸ್. ಇದ್ರಲ್ಲಿರುವಂತ ಎಷ್ಟೊಂದು ಡಾಟಾ ಇವಾಗ ಮೀನಿಂಗ್ಲೆಸ್ ಆಗುತ್ತೆ. ನಾವು 5 trillion ಎಕನಾಮಿ ಡ್ರೀಮ್, ಇಸ್ ಇಟ್ ಪಾಸಿಬಲ್? No, sir. Not now, sir. ನಾಟ್ ನೌ. ಓಕೆ, ಇನ್ನು ಕರೆಕ್ಟ್ ಆಗಿ ನಂಗೆ ಸ್ವಲ್ಪ ಬ್ರೀಫ್ ಆಗಿ ಹೇಳಕ್ ಟ್ರೈ ಮಾಡಿ ನೋಡೋಣ. ತುಂಬಾ ಮೇನ್ಸ್ ಕ್ವಶನ್ ಆಗುತ್ತೆ ಇದು. ಅಂದ್ರೆ 5 trillion ಅಂತ ಕೇಳಲ್ಲ. ಎಕನಾಮಿ, ಇಸ್ ಇಟ್ COVID-19 ಇಸ್ ಅನ್ ಆಪರ್ಚುನಿಟಿ ಆರ್, ಅಂದ್ರೆ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ಇಂದ ಆಪರ್ಚುನಿಟಿ ಅಂದ್ರೆ, ಇಸ್ ಇಟ್ ಅನ್ ಆಪರ್ಚುನಿಟಿ ಆರ್ ಇಟ್ಸ್ ಅ ಡಿಸಾಸ್ಟರ್ ಫ್ರಮ್ ದ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ಫಾರ್ ಇಂಡಿಯಾ? Disaster, sir. Okay, don't you think that it can be converted as an opportunity? Can be. It can be. It is about how we plan now. How we plan now, because not just India, whole world is under panic mode, disaster mode. Who grabs the opportunity now is the winner. Who grabs the opportunity now is the winner. Please understand that. ಎಲ್ಲರೂ ಸಫರ್ ಮಾಡ್ತಾ ಇರೋ ಟೈಮ್ ಅಲ್ಲಿ ಯಾರು ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತಾರಲ್ವಾ, ಓಕೆ, ಅವರು ಎಕನಾಮಿಕಲಿ ಪವರ್ಫುಲ್ ಆಗೋ ಆಪರ್ಚುನಿಟಿ ಇದೆ ಇದು. ಬಟ್ ಇಟ್ ಇಸ್ ಆಲ್ ಡಿಪೆಂಡ್ಸ್ ಅಪಾನ್ ದ ಗವರ್ಮೆಂಟ್ ಆಫ್ ಇಂಡಿಯಾ. ಇದನ್ನ ಆಪರ್ಚುನಿಟಿ ಆಗಿ ತಗೊಂಡ್ರೆ ವಿ ಕ್ಯಾನ್ ಗ್ರೋ ವೆರಿ ವೆಲ್. ಹೇಗೆ ಅಂತ ಯಾರು ಅರ್ಥ ಆಯ್ತಾ? ಎಕ್ಸ್ಪ್ಲೈನ್ ಮಾಡ್ತೀರಾ? ಟ್ರೈ ಮಾಡ್ತೀರಾ? ಎಸ್, ಎನಿವನ್? ಯಾರು ಇಲ್ವಾ? So we have to fulfill the market demands whichever arises after the lockdown finishes. Correct. Share market, sir. No, share market ಅಲ್ಲ, ಶೇರ್ ಮಾರ್ಕೆಟ್ ಹೇಗೆ ಅಂತ ಕೇಳ್ತಾ ಇದ್ದೀನಿ ನಾನು. ಆಪರ್ಚುನಿಟಿ ಆಗಿ ಮಾಡ್ಕೊಳ್ಳೋಕೆ, ಸಿ ದೇರ್ ಇಸ್ ಅ ಲಾಟ್ ಆಫ್ ಡಿಮ್ಯಾಂಡ್. New investors.
Pharmaceutical industries. ವರ್ಲ್ಡ್ ದ ಈ ತರ ಒಂದು ಡಿಸಾಸ್ಟರ್ ಆದಾಗ ಡಿಮ್ಯಾಂಡ್ ಯಾವ್ಯಾವ್ದಕ್ ಬರುತ್ತೆ. ಓಕೆ, ಆ ಡಿಮ್ಯಾಂಡ್ ಅನ್ನ ಫುಲ್ಫಿಲ್ ಮಾಡುವಂತ ಕೆಪಾಸಿಟಿ ಇಂಡಿಯಾಗಿದೆಯಾ? ಓಕೆ, ಕರೆಕ್ಟಾ? ಈಗ ಫಸ್ಟ್ ಡಿಮ್ಯಾಂಡ್ ತಗೊಂಡ್ರೆ ನಮಗೆ ಮೆಡಿಕಲ್ ಎಮರ್ಜೆನ್ಸಿ ಇದೆ, ಕರೆಕ್ಟಾ? Yes, sir. Yes, sir. ಸೊ ಇಫ್ ಯು ಆರ್ ಥಿಂಕಿಂಗ್ ಆಫ್ ಮೋರ್ ಆಫ್ ಎಕ್ಸ್ಪೋರ್ಟ್, ವೆಂಟಿಲೇಟರ್ಸ್ ಇರ್ಬೋದು, ಫಾರ್ ಎಕ್ಸಾಂಪಲ್ ಹೈಡ್ರಾಕ್ಸಿಕ್ ಯಾವ್ದು ಮೆಡಿಸಿನ್, ಮಲೇರಿಯಾ, Hydroxychloroquine. ಕ್ಲೋರೋಕ್ವಿನ್, ಕರೆಕ್ಟ್ ಅಲ್ವಾ? ಸೊ ನಾವು ಎಷ್ಟೊಂದು ಜನರಿಗೆ ಕೊಡ್ತಾ ಇದೀವಿ. ಡೋಂಟ್ ಯು ಥಿಂಕ್ ದಟ್ ಇಸ್ ಇಟ್ ಅನ್ ಅಪರ್ಚುನಿಟಿ ಫಾರ್ ಅಸ್? Yes. ಸೊ ವಿ ಹ್ಯಾವ್ ಟು ಲೀಸ್ಟ್ ಔಟ್. ಇದನ್ನ ಆಮೇಲೆ ಅನಲೈಸ್ ಮಾಡ್ಕೊಳ್ಳಿ ನೀವು. ನಾನು ಐಡಿಯಾ ಕೊಡ್ತಾ ಇದ್ದೀನಿ, ಇನ್ನೂ ಬರೀ ಇಂಡೆಕ್ಸ್ ಪೇಜ್ ಅಲ್ಲೇ ಇದ್ದೀನಿ. ಸೊ ಹೇಗೆ ನಾವು ಇದನ್ನ ಇಲ್ಲಿ ಯಾವ್ದ್ರಲ್ಲೂ ಎಕನಾಮಿಕ್ ಸರ್ವೆನಲ್ಲಿ ಇಲ್ಲ ಇದು. ಇವೆಲ್ಲ ನ್ಯೂ ಕ್ವಶನ್ಸ್ ಅರೈಸ್ ಆಗುತ್ತೆ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ವಾಟ್ ಆರ್ ದ ನ್ಯೂ ಡಿಮ್ಯಾಂಡ್ಸ್, ಕ್ಯಾನ್ ವಿ ಫುಲ್ಫಿಲ್ ದಮ್? ಅರ್ಥ ಆಗುತ್ತಲ್ವಾ? ಅದನ್ನ ಫುಲ್ಫಿಲ್ ಮಾಡಕ್ ನಮ್ ಕೈಲಿ ಆಗುತ್ತಾ ಅನ್ನೋ ಕ್ವಶನ್ ಬರುತ್ತೆ. ಅರ್ಥ ಆಗುತ್ತಲ್ವಾ? ಅದನ್ನ ಪ್ಲಾನ್ ಮಾಡ್ಕೊಳ್ಳಿ, ಅದನ್ನ ಯೋಚನೆ ಮಾಡ್ಕೊಳ್ಳಿ, ಅದನ್ನ ಆನ್ಸರ್ ಬರೆಯಕ್ಕೆ ರೆಡಿ ಆಗಿ ಮೇನ್ಸ್ ಅಲ್ಲಿ. ಈ ತರ ಒಂದು ಎಕ್ಸಾಂಪಲ್ ಹೇಳಿದ್ರು ಫಾರ್ಮಾಸ್ಯೂಟಿಕಲ್. ಮತ್ತೆ ಯಾವ್ದಾರು ಹೇಳ್ತೀರಾ? ವೆರಿ ಇಂಪಾರ್ಟೆಂಟ್. ಓಕೆ, ಥಿಂಕ್ ಮಾಡ್ಕೊಳ್ಳಿ. ನೀವು ನೋಟ್ ಡೌನ್ ಮಾಡ್ಕೊಳ್ತಿದ್ರ ಅಂತ ಭಾವಿಸ್ತೀನಿ. ಕ್ವಶನ್ಸ್ ಗಳನ್ನಾಗ್ಲಿ ಮತ್ತೊಂದಾಗ್ಲಿ ಇವೆಲ್ಲ ಮತ್ತೆ ಮತ್ತೆ ವಾಪಸ್ ಬರಲ್ಲ ನಿಮಗೆ. ಮೇನ್ಸ್ ಟೈಮ್ ಅಲ್ಲಿ ಇಷ್ಟು ಈಗ ಡಿಸ್ಕಷನ್ ಮಾಡಿದ್ವಿ, ಅದನ್ನ ಎಲ್ಲ ಒಂದ್ ಕಡೆ ನೋಟ್ ಡೌನ್ ಮಾಡ್ಕೊಳ್ತಾ ಇರ್ಬೇಕು. ಸುಮ್ನೆ ಕೇಳಿಸ್ಕೊಂಡ್ ಬಿಟ್ರೆ ಯೂಸ್ ಆಗಲ್ಲ, ರೈಟ್? ಎನಿವೆ, ಸೊ GDP ಗ್ರೋತ್ ಓವರ್ ಹೊಸದಾಗಿ ಇದನ್ನ ರೀಡ್ ಮಾಡ್ಬೇಕು ನಾವು ಇವಾಗ ಈಗಿನ ಕಂಡೀಷನ್ ಅಲ್ಲಿ, ರೈಟ್? ಸೊ ನೆಕ್ಸ್ಟ್ ಇಸ್ ಲಾಸ್ಟ್, ಥಾಲಿನಾಮಿಕ್ಸ್. ವಾಟ್ ಇಸ್ ಥಾಲಿನಾಮಿಕ್ಸ್? Anyone? What is Thalynomics? Sir, it's a plate of food, how an individual gets on an average. Plate of food, how an individual gets on an Per average. day. Yes. So, ಅದನ್ನ ಯಾಕೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ? Sir, it is because inflation should not be too high so that people can't afford the food. It is mainly based on agricultural activities and allied activities of agriculture, which is most required to daily activities of our Muslim people. Food security. Yes, it's all about food security. ಅದಕ್ಕೆ ಹೆಸರು ಬೇರೆ ತರ ಕೊಟ್ಟಿದ್ದಾರೆ ಅಷ್ಟೇ. Food security. Okay, right? Okay. So now we'll go by chapter one by one. So now we'll see the preface. Okay. So who is the in charge ಅನ್ನೋದಕ್ಕೆ ಕ್ವಶನ್ ಆಗುತ್ತೆ ಅಂತ ಹೇಳಿದೆ ನಾನು. ಸೊ ಹಿಯರ್ ಇಟ್ ಇಸ್ ದೇರ್, ಚೀಫ್ ಎಕನಾಮಿಕ್ ಅಡ್ವೈಸರ್. ಕೆಲವೊಂದ್ಸರಿ KPSC ನಲ್ಲಿ ಹೆಸರು ಕೂಡ ಕೇಳ್ಬಿಡ್ತಾರೆ. ಓಕೆ, ಹೆಸರು ಕೂಡ ಕೇಳ್ತಾರೆ. UPSC ಯೂಶಲಿ ಆಸ್ಕ್ ದ ಡೆಸಿಗ್ನೇಷನ್, ಬಟ್ ಇಲ್ಲಿ ಕೃಷ್ಣಮೂರ್ತಿ ವಿ ಸುಬ್ರಹ್ಮಣ್ಯನ್, ಓಕೆ, ದೇ ಮೇ ಆಸ್ಕ್ ನೇಮ್ಸ್ ಆಲ್ಸೋ. ಚೀಫ್ ಎಕನಾಮಿಕ್ ಅಡ್ವೈಸರ್ ಹೆಸರು ಕೇಳಬಹುದು. Okay, so preface. The epic treatise of modern economics written by Adam Smith. Already ನಾವು ಬೇಸಿಕ್ಸ್ ನ ಡಿಸ್ಕಸ್ ಮಾಡಿದೀವಿ, ಬಟ್ ಕ್ವಶನ್ ಆಗುತ್ತೆ. ಅಡಮ್ ಸ್ಮಿತ್ ಯಾವ್ದೋ ಒಂದು ಬುಕ್ ಬರೆದಿದ್ದು, an enquiry into the nature and cause of wealth of nations. Okay, so his book name is an enquiry into the nature and causes of the wealth of nations. So ಒಂದು ಕಂಟ್ರಿ ವೆಲ್ತ್ ರೈಸ್ ಆಗ್ತಾ ಇದೆ ಅನ್ನೋದಾದ್ರೆ, ಓಕೆ, ಆ ವೆಲ್ತ್ ಗೆ ಕಾರಣ ಏನು? So he is discussing in his book, that is an enquiry into the nature and causes of the wealth of nations. Question ಆಗುತ್ತೆ. Okay, so even our PM speech ಅಲ್ಲಿ ಹೇಳಿದ್ದು, when wealth is created, only when the wealth is created, then only it will be distributed. Very important point for the mains. Wealth create, ನಾವು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ 39B ಮತ್ತೆ C ನಲ್ಲಿ ಏನ್ ಡಿಸ್ಕಸ್ ಮಾಡ್ತೀವಿ ನಾವು?
ಪ್ರಿವೆನ್ಷನ್ ಆಫ್ ದ ಕಾನ್ಸಂಟ್ರೇಷನ್ ಆಫ್ ದ ವೆಲ್ತ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಂತ. ಕರೆಕ್ಟ್ ಅಲ್ವಾ? ಪ್ರಿವೆನ್ಷನ್ ಆಫ್ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್. ವೆಲ್ತ್ ಇದ್ರೆ ಅಲ್ವಾ, ವೆಲ್ತ್ ಇದ್ರೆ ಅಲ್ವಾ ಅದನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡೋದು. ಸೊ ದಟ್ ಇಸ್ ವಾಟ್ ದ ಸ್ಟೇಟ್ಮೆಂಟ್ ಬೈ ದ ಆನರಬಲ್ ಪ್ರೈಮ್ ಮಿನಿಸ್ಟರ್. It is only when wealth is created, wealth will be distributed. Okay. So next, okay. In this, they have taken a lot of points from the Kautilya's Arthashastra, and also, andre whatever the economic books, economic points are there from the ancient textbook, Kautilya's Arthashastra, and also Tiruvalluvar's Tirukkural. Okay, ನಿಮ್ಮ ಕಲ್ಚರ್ ಕ್ವಶನ್ ಆಗಿ ಕೂಡ ಬರಬಹುದು. ಪ್ಲೀಸ್ ಇದನ್ನ ಮಾರ್ಕ್ ಮಾಡ್ಕೊಳ್ಳಿ ಪ್ರಿಫೇಸ್ ಅಲ್ಲಿ. Okay, coming to the first chapter. Okay, so wealth creation, the invisible hand supported by the hand of trust. Okay, see ನಿಮ್ಮ essay writing ಗೆ ಈ ತರದ ಪಾಯಿಂಟ್ಸ್ ಗಳನ್ನ ಇಲ್ಲಿ ಎತ್ಕೊಳ್ಬೇಕು. ಓಕೆ, make money, there is no weapon sharper than it to sever the pride of your foes. Okay, how to beat your enemy, enemy na ನೀವು beat ಮಾಡಬೇಕು ಅಂತಂದ್ರೆ you should be economically powerful. That is what you are seeing, China versus USA. Now it is becoming China versus whole world. Let us see that. Okay, so here essay ನಲ್ಲಿ ಇವೆಲ್ಲ ಚೆನ್ನಾಗಿರ್ತವೆ, ಈ ತರ ಲೈನ್ ಗಳು ಹಾಕಿ ಬರೆದ್ರೆ ನೀವು. Okay, so the invisible hand needs to be strengthened by promoting pro-business policies, provide equal opportunities for new entrants, enable fair competition, and give be proportional to the size of the Indian economy. See, now question is invisible hand ಬಗ್ಗೆ ಮಾತಾಡಿದ್ವಿ. Invisible hand means the government, sorry, market is run by the demand and supply. Okay, ಆಟೋಮೆಟಿಕ್ ಆಗಿ ಪ್ರೈಸ್ ಡಿಟರ್ಮಿನೇಷನ್ ಆಗುತ್ತೆ. ಈ ಮಾರ್ಕೆಟ್ ತುಂಬಾ ಎಫಿಷಿಯಂಟ್ ಆಗಿ ರನ್ ಆಗ್ಬೇಕು ಅಂತಂದ್ರೆ ವಾಟ್ ಆಲ್ ದ ಥಿಂಗ್ಸ್ ರಿಕ್ವೈರ್ಡ್? ಓಕೆ, ಸೊ ಫಸ್ಟ್ ಥಿಂಗ್ ಪ್ರೋ ಬಿಸಿನೆಸ್ ಪಾಲಿಸಿ. ಟ್ರೆಂಡ್ಸ್ ತುಂಬಾ ಟಾಪ್ ಅಲ್ಲಿ ಇರುವಂತ ಬಿಸಿನೆಸ್ ಪಾಲಿಸಿ. ಹೌದು ಸರ್. ಓಕೆ, ಈಗಲೂ ಬ್ರೇಕ್ ಆಗ್ತಾ ಇದೆಯಾ? ನೋ ಸರ್. ಓಕೆ, ಇನ್ವಿಸಿಬಲ್ ಹ್ಯಾಂಡ್ ಅಂದ್ರೆ ಮಾರ್ಕೆಟ್. ಓಕೆ, ಡಿಮ್ಯಾಂಡ್ ಅಂಡ್ ಸಪ್ಲೈ ಬೇಸ್ ಮೇಲೆ ರನ್ ಆಗ್ತಾ ಇರೋಂಥದ್ದು. ಇಲ್ಲಿ ಅದು ಸ್ಟ್ರೆಂಥನ್ ಆಗ್ಬೇಕು ಅಂದ್ರೆ ವಾಟ್ ಯು ಮೀನ್ ಬೈ ಸ್ಟ್ರೆಂಥನಿಂಗ್ ಆಫ್ ಇನ್ವಿಸಿಬಲ್ ಹ್ಯಾಂಡ್? ದಟ್ ಮೀನ್ಸ್ ಸ್ಟ್ರೆಂಥನಿಂಗ್ ಆಫ್ ದ ಮಾರ್ಕೆಟ್. ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಇರಬೇಕು ಅನ್ನೋದಾದ್ರೆ ವಾಟ್ ಆಲ್ ದ one is pro business policies. Pro business policies means which favor the business and support the new participants. ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುವಂತ ಟಾಟಾ ಗ್ರೂಪ್ ಗೆ ಪ್ರಮೋಟ್ ಮಾಡೋದಲ್ಲ, ಹೊಸಬರಿಗೆ ಬೆನಿಫಿಟ್ಸ್ ಕೊಡಿ. ಓಕೆ, ಹೌ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂದ ಅದು ನಾವು ನೆಕ್ಸ್ಟ್ ನೋಡ್ತೀವಿ. ನೆಕ್ಸ್ಟ್, ಗವರ್ಮೆಂಟ್ ಇಂಟರ್ವೆನ್ಷನ್ ಶುಡ್ ಬಿ ರೆಡ್ಯೂಸ್ಡ್. ಇದು ಎಲ್ಲಾ ಪಾಯಿಂಟ್ ಗಳನ್ನ ನಾವು ಒಂದೊಂದು ಚಾಪ್ಟರ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದೀವಿ. ಅರ್ಥ ಮಾಡ್ಕೊಳ್ಳಿ, ನಾ ಇಷ್ಟ ತನಕ ಹೇಳಿದ್ ಒಂದೊಂದು ಚಾಪ್ಟರ್ ಇಲ್ಲಿ ಕೊಡ್ತಾ ಹೋಗ್ಯಾನೆ. ನೆಕ್ಸ್ಟ್, ಫೋಕಸ್ ಆನ್ ದ ಜಾಬ್ ಕ್ರಿಯೇಷನ್. ಆಬ್ವಿಯಸ್ಲಿ ಜಾಬ್ ಕ್ರಿಯೇಷನ್ ಇಂದಾನೆ ವೆಲ್ತ್ ಕ್ರಿಯೇಷನ್ ಆಗಿದೆ. ಇವೆಲ್ಲವೂ ಒಂದೊಂದೊಂದು ಚಾಪ್ಟರ್ ಆಗಿದೆ. ಅಂಡ್ ಆಲ್ಸೋ ಸಪೋರ್ಟ್ ದ ಬ್ಯಾಂಕಿಂಗ್ ಸೆಕ್ಟರ್ ಟು ಸೈಜ್ ಆಫ್ ದ ಇಂಡಿಯನ್ ಎಕಾನಮಿ. ಇಂಡಿಯನ್ ಎಕಾನಮಿ ಓಕೆ, ಸೊ 2 ಟ್ರಿಲಿಯನ್ ವರೆಗೂ ಇದೆ ಅಂತಂದ್ರೆ ಬ್ಯಾಂಕಿಂಗ್ 2 ಟ್ರಿಲಿಯನ್ ಸಪೋರ್ಟ್ ಮಾಡೋಂತ ಬ್ಯಾಂಕಿಂಗ್ ಸಿಸ್ಟಮ್ ಬೇಕು ನಮಗೆ. ಅದನ್ನ ಬಿಟ್ಟು ನಾವು ಇವಾಗ ಅಷ್ಟಿಲ್ಲ, ಅದಕ್ಕೋಸ್ಕರ ದೇ ಆರ್ ಸಜೆಸ್ಟಿಂಗ್. ಕ್ಲಿಯರ್? ಸೊ ನಿಮಗೆ
ಇದಿಷ್ಟು ಈ ಪ್ಯಾರಾಗ್ರಾಫ್ ಅನ್ನೇ ನಾವು ನೆಕ್ಸ್ಟ್ ಡಿಸ್ಕಷನ್ ಮಾಡ್ತಾ ಹೋಗೋದು. ಓಕೆ, ಓಕೆ. Well, so here in this 1.9 ಕೆಳಗಡೆ ಅಂತ ಜಸ್ಟ್ ಗಿವ್ ಮಿ ಅ ಸೆಕೆಂಡ್, ನಾನು PDF ರೀಡರ್ ಓಪನ್ ಮಾಡ್ಕೋತೀನಿ ಸೊ ದಟ್ ಮಾರ್ಕ್ ಮಾಡ್ತಾ ಹಂಗೆ ಮುಂದೆ ಮೂವ್ ಆಗ್ಬೋದು. Okay, so in this 1.9, the root of wealth is economic activity and lack of it brings the material distress. Okay, ಇದು ಕೌಟಿಲ್ಯ ಹೇಳುವಂತ ಒಂದು ಮಾತು. ಇದನ್ನ ನೀವು SNL ಯೂಸ್ ಮಾಡ್ಕೊಳ್ಬಹುದು. Okay, and he says remove all the obstructions to the economic activity. ಸೊ ಅದನ್ನ ನೀವು ನೋಟ್ ಜಸ್ಟ್ ಎಸ್ಸೆಗೋಸ್ಕರ ಯೂಸ್ ಮಾಡ್ತಾರೆ. ಕಾನ್ಸೆಪ್ಟ್ ಇದ್ದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಲ್ಲದೆ ಜಸ್ಟ್ ಎಸ್ಸೆಗೆ ಯಾವ್ದಕ್ಕಂತ ಹೇಳ್ತೀನಿ ಅದನ್ನು ಅರ್ಥ ಮಾಡ್ಕೊಳ್ಳಿ, ಅದು ಎಲ್ಲಿ ಯೂಸ್ ಆಗುತ್ತೆ ಅನ್ನೋದು ಕೂಡ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ 2 ಪಾರ್ಟ್ ಇದೆ. ಎ ಕೀ ಕಾಂಟ್ರಿಬ್ಯೂಟ್ ಟು ದ ಏನ್ಷಿಯಂಟ್ ಇಂಡಿಯಾಸ್ ಪ್ರಾಸ್ಪೆರಿಟಿ. ಏನ್ಷಿಯಂಟ್ ಇಂಡಿಯಾದಲ್ಲಿ ಆ ಪ್ರಾಸ್ಪೆರಿಟಿ ಇತ್ತು ಅಂತಂದ್ರೆ ಯಾವ ಕಾರಣಕ್ಕೆ? ಒಂದು ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಟ್ರೇಡ್. ಸೊ ದಿಸ್ ಕ್ಯಾನ್ ಬಿ ಏನ್ಷಿಯಂಟ್ ಇಂಡಿಯಾದಿಂದ ಕ್ವಶನ್ ಆಗುತ್ತೆ, ಉತ್ತರ ಪಥ ಮತ್ತೆ ದಕ್ಷಿಣ ಪಥ, ರೈಟ್? ಸೊ ಇದನ್ನ ನೋಡ್ಕೊಳ್ಳಿ ನೀವು ಪ್ರಿಲಿಮ್ಸ್ಗೆ. ಸೊ ಇದಾಗಿ ನಮಗೆ ಇಂಪಾರ್ಟೆಂಟ್. ಸೊ what is GDP? Gross domestic production. Gross domestic production. Okay, what do you mean by that? What do you mean by that? Yes. What is GDP? Total value of goods and services produced in the country. Within the geographic. Final goods and services produced in a country. In a particular time. It's a market value of all final goods and services produced within a domestic year. Exactly. So this is a complete definition. The total, okay, market value of all the goods and services produced in a country within a financial year. One word miss ಮಾಡಬಾರದಲ್ಲಿ. Total value ಅಥವಾ market value of all the goods and services produced within country, okay, within a country in a financial year. ಯಾವುದೇ ಒಂದು ವರ್ಡ್ ಮಿಸ್ ಆದ್ರೂ ಕೂಡ ರಾಂಗ್ ಆಗುತ್ತೆ. ಓಕೆ, ಇಲ್ಲಿ ಇನ್ಕ್ರೀಸ್ ಇನ್ ಡೊಮೆಸ್ಟಿಕ್ ಕ್ರೆಡಿಟ್ ಟು GDP ಆಫ್ಟರ್ ದ ಎಂಟ್ರಿ ಆಫ್ ದ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್. ಸೊ ನಿಮಗೆ ಪ್ರಿಲಿಮ್ಸ್ ಕ್ವಶನ್ಗಳು ಈ ತರದ್ ಕೇಳ್ತಾನೆ, ಅರ್ಥ ಮಾಡ್ಕೊಳ್ಳಿ. ಇವಾಗ ಪ್ರೈವೇಟ್ 1991 ಅಲ್ಲಿ LPG ರಿಫಾರ್ಮ್ಸ್ ಆಯ್ತಲ್ವಾ? ಓಕೆ, ಸೊ LPG ರಿಫಾರ್ಮ್ ಆದ್ಮೇಲೆ ಪ್ರೈವೇಟ್ ಬ್ಯಾಂಕ್ಗಳು ಜಾಸ್ತಿ ಆಯ್ತು. ಸೊ ಹಾಗೆ ಡೊಮೆಸ್ಟಿಕ್ ಕ್ರೆಡಿಟ್ ಅಂದ್ರೆ ಲೋನ್ ಸಿಗೋ ಇದು ಕೂಡ ಜಾಸ್ತಿ ಆಯ್ತು.
ಸೊ ದಟ್ ವಿಲ್ ಬಿ ಆಸ್ಕ್ಡ್ ಆಸ್ ಅ ಪ್ರಿಲಿಮ್ಸ್ ಕ್ವಶನ್. ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ತರ ಕ್ವಶನ್ ಕೇಳ್ತಾರೆ ಬಿಫೋರ್ 19 ಅಥವಾ ಆಫ್ಟರ್ ದ LPG ರಿಫಾರ್ಮ್ಸ್, ಓಕೆ, ದ ಡೊಮೆಸ್ಟಿಕ್ ಕ್ರೆಡಿಟ್ ಅವೈಲಬಿಲಿಟಿ ಇನ್ಕ್ರೀಸ್ಡ್, ಈ ತರ ಕೊಡ್ತಾನೆ. ಸೊ ಆ ಕ್ವಶನ್ಸ್ ಹೆಂಗ್ ಫ್ರೇಮ್ ಮಾಡ್ತಾನೆ ಅಂದ್ರೆ ಈ ತರ ಡಯಾಗ್ರಾಮ್ ಇಂದ ಫ್ರೇಮ್ ಮಾಡ್ತಾನೆ. ಎಲ್ಲಾ ಬ್ಯಾಂಕ್ ಗಳಿಗೆ ಅನುವಾಗಿದ್ರಿಂದ ಡೊಮೆಸ್ಟಿಕ್ ಕ್ರೆಡಿಟ್ ಅಂದ್ರೆ ಲೋನ್ಸ್ ಸಿಕ್ಕಾಬಿಟ್ಟು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಡಯಾಗ್ರಾಮ್ ನಿಮ್ಗೆ ಇಂಪಾರ್ಟೆಂಟ್. ಸೊ ದಿಸ್ ಡಯಾಗ್ರಾಮ್ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಒಂದನ್ನ ಎರಡು ತರ ಪಾಠ ಮಾಡ್ಬೋದು. ಒಂದು ನನ್ನ ಪಾಡಿಗೆ ನಾನು ಜಸ್ಟ್ ಪಾಯಿಂಟ್ಸ್ ಹೇಳ್ಕೊಂಡು ಹೋಗ್ಬೋದು, ಬಟ್ ಹೌ ಟು ರೀಡ್ ಎಕನಾಮಿಕ್ ಸರ್ವೆ ಅನ್ನೋದನ್ನ ಕಲಿಸ್ಕೊಟ್ಟಂಗೂ ಆಗ್ಬೇಕು, ಪ್ಲಸ್ ನಿಮಗೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಹೇಗ್ ಫ್ರೇಮ್ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ಈ ತರ ಪಾಠ ಮಾಡೋದು. ಇದು ಆಕ್ಚುಲಿ ಜಾಸ್ತಿ ಟೈಮ್ ತಗೊಳುತ್ತೆ, ಬಟ್ ಆದ್ರೆ ಇದರಿಂದ ಬೆನಿಫಿಟ್ ಜಾಸ್ತಿ ಇದೆ ನಿಮಗೆ. ಇದರಿಂದ ನಾಟ್ ಓನ್ಲಿ ಎಕನಾಮಿಕ್ ಸರ್ವೆ, ನೀವು ಒಂದು ಆರ್ಟಿಕಲ್ ಓದ್ಬೇಕಾದ್ರೆ ಹೆಂಗ್ ಓದ್ಬೇಕು, ಡಯಾಗ್ರಾಮ್ಸ್ ಹೆಂಗ್ ಇಂಟರ್ಪ್ರಿಟ್ ಮಾಡ್ಬೇಕು, ಇವೆಲ್ಲ ಅರ್ಥ ಆಗುತ್ತೆ. ಓಕೆ, ಸೊ ಪರ್ಪಸ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಮಧ್ಯೆ ಮಧ್ಯೆ ಸ್ವಲ್ಪ ಡಿಸ್ಕನೆಕ್ಟೆಡ್ ಅಂತ ಅನಿಸ್ಬಹುದು ಕೆಲವೊಂದ್ ಕಡೆಗೆ, ಬಟ್ ಒಂದು ಅಡ್ವಾಂಟೇಜ್ ತಗೊಳ್ಬೇಕಾದ್ರೆ ಮತ್ತೊಂದು ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ, ರೈಟ್? ಸೊ ಓಕೆ, ಸೊ ಈ ಡಯಾಗ್ರಾಮ್ ಅಲ್ಲಿ ನೋಡ್ಕೊಳ್ಳಿ, ದೇ ಆರ್ ಟಾಕಿಂಗ್ ಅಬೌಟ್ ಫ್ರೀ ಟ್ರಾಫಿಕ್, ಓಕೆ, ಅಕ್ರಾಸ್ ರೋಡ್ಸ್ ಆಸ್ ವೆಲ್ ಆಸ್ ರೈಲ್ವೇಸ್. ಸೊ ದೇ ಆರ್ ಕಂಪೇರಿಂಗ್. ಯಾಕೆ ಈ ಪಾಯಿಂಟ್ ನಾನು ಹೈಲೈಟ್ ಮಾಡಿದ್ದೀನಿ? ಇನ್ಫ್ರಾಸ್ಟ್ರಕ್ಚರ್ ಈಸ್ ವೆರಿ ಇಂಪಾರ್ಟೆಂಟ್, ಕರೆಕ್ಟ್ ಅಲ್ವಾ? ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಎಸ್ಪೆಷಲಿ ಟ್ರಾನ್ಸ್ಪೋರ್ಟೇಶನ್ ತುಂಬಾನೇ ಇಂಪಾರ್ಟೆಂಟ್. ಸೊ ಹಂಗಾರೆ ನಾವು ರೋಡ್ ಗಳಿಗೆ ಜಾಸ್ತಿ ದುಡ್ಡು ಹಾಕ್ಬೇಕಾ, ರೈಲ್ವೆಗೆ ಜಾಸ್ತಿ ದುಡ್ಡು ಹಾಕ್ಬೇಕಾ ಅನ್ನೋ ಒಂದು ಪಾಯಿಂಟ್ ಅಲ್ಲಿ ಒಂದು ಕ್ವಶನ್ ತಲೆಗೆ ಯೋಚನೆ ಬರುತ್ತೆ. ಸೊ ಓಪನ್ ಸೆಕ್ಟರ್ ಮತ್ತೆ ಕ್ಲೋಸ್ ಸೆಕ್ಟರ್, ವಾಟ್ ಯು ಮೀನ್ ಬೈ ಓಪನ್ ಸೆಕ್ಟರ್, ವಾಟ್ ಯು ಮೀನ್ ಬೈ ಕ್ಲೋಸ್ ಸೆಕ್ಟರ್, ಯಾರು ಹೇಳ್ತೀರಾ? ಓಪನ್ ಸೆಕ್ಟರ್ ಅಂದ್ರೆ ನಮ್ ದೇಶದ್ದು ಪ್ಲಸ್ ಬೇರೆ ದೇಶದ್ದು ಟ್ರೇಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಸರ್. ಸಾರಿ, ಯು ಆರ್ ಟಾಕಿಂಗ್ ಅಬೌಟ್ ಓಪನ್ ಎಕಾನಮಿ. ಓಪನ್ ಎಕಾನಮಿ ಅಲ್ಲ ನಾನು ಕೇಳಿದ್ದು, ಓಪನ್ ಸೆಕ್ಟರ್. ಯಾರು ಹೇಳ್ತೀರಾ? ಓಪನ್ ಸೆಕ್ಟರ್ ಮತ್ತೆ ಕ್ಲೋಸ್ ಸೆಕ್ಟರ್, ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್? ಶ್ವೇತಾ? So trade between interstates. Trade between interstates. No. ತುಂಬಾ ಕಾಂಪ್ಲೆಕ್ಸ್ ಇಲ್ಲ, ತುಂಬಾ ಕಾಂಪ್ಲೆಕ್ಸ್ ಮಾಡ್ಕೋಬೇಡಿ. ಓಕೆ ಓಕೆ, ಓಪನ್ ಸೆಕ್ಟರ್ ಅಂದ್ರೆ ಎವ್ರಿ ಸೆಕ್ಟರ್ ಕ್ಯಾನ್ ಯೂಸ್ ಅಂತ ಹೇಳ್ತಾ ಇದ್ದೀರಾ. ಓಕೆ, ಸೊ ಓಪನ್ ಸೆಕ್ಟರ್ ಅಂತಂತಂದ್ರೆ ಈಗ ರೋಡ್ಸ್ ಯಾರು ಬೇಕಾದ್ರೂ ಯೂಸ್ ಮಾಡ್ಕೊಳ್ತಾರೆ, ಎಲ್ಲಾ ಸೆಕ್ಟರ್ ಅವರು. ಅಂದ್ರೆ ಸೆಕ್ಟರ್ಸ್ ಅಂತಂತಂದ್ರೆ ಎಲ್ಲಾ ಟೈಪ್ ಬಿಸ್ನೆಸ್ ಗಳು, ಎಲ್ಲಾ ಟೈಪ್ ಎಕನಾಮಿ ಇರುವಂತ ಡಿಫ್ರೆಂಟ್ ಕಾಂಪೋನೆಂಟ್ಸ್. ಬಟ್ ರೈಲ್ವೇಸ್ ನ ಯಾರು ಬೇಕಾದ್ರೂ ಯೂಸ್ ಮಾಡ್ಕೊಳಕ್ ಅಲೌಡ್ ಇದೆಯಾ? ನೋ. ಸೊ ಇಟ್ ಇಸ್ ಕಂಪ್ಲೀಟ್ಲಿ ಅಂಡರ್ ದ ಕಂಟ್ರೋಲ್ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ, ಕರೆಕ್ಟಾ? ಎಸ್ ಸರ್. ಬಟ್ ನಾಟ್ ಲೈಕ್ ದಟ್. ನೀವು ನಂದೇ ಒಂದು ಟ್ರೈನ್ ಅಂತ ಬಿಟ್ಟು ಕೊಡ್ಸಕ್ಕಾಗತ್ತಾ? ಸೊ ರೀಸೆಂಟ್ ಆಗಿ ಅದನ್ನ ಟ್ರೈ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಸೊ ಒಂದು ಪ್ರೈವೇಟ್ ಟ್ರೈನ್ ಈ ಸತಿ ರನ್ ಆಯ್ತು, ಕರೆಕ್ಟಾ? ಆಮ್ ಐ ರೈಟ್? ಎಸ್ ಸರ್. ಕ್ವಶನ್ಸ್ ಹೇಗೆ ಫ್ರೇಮ್ ಆಗ್ತವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ಸ್ ಆ ಟ್ರೈನ್ ಬಗ್ಗೆ ಯಾಕೆ ಕೇಳ್ತಾ ಇದ್ದಾನೆ ಅವನು? ಬಿಕಾಸ್ ದಟ್ ಇಸ್ ದ ಬಿಗಿನಿಂಗ್ ಆಫ್ ಮೂವಿಂಗ್ ಫ್ರಮ್ ದ ಕ್ಲೋಸ್ ಸೆಕ್ಟರ್ ಟುವರ್ಡ್ಸ್ ದ ಓಪನ್ ಸೆಕ್ಟರ್. ನಾಳೆ ಬರ್ಬೋದು ಯಾರು ಬೇಕಾದ್ರೂ ನಿಮ್ದೊಂದು, ಈಗ ಹೆಂಗ್ ಬಸ್, ನೀವೊಂದು ಬಸ್ ತಗೊಂಡು ನಿಮ್ದೇ ಓನ್ ಬಸ್ ಪರ್ಚೇಸ್ ಮಾಡ್ಕೊಂಡು ರನ್ ಮಾಡ್ಬೋದು ತಾನೆ? ರೈಲ್ವೆದಲ್ಲಿ ಆತರ ಇಲ್ಲ ಅಲ್ಲಿ. ಓಕೆ, ಸೊ ಯಾವ ಸೆಕ್ಟರ್ ಬೇಕಾದ್ರೂ ಯೂಸ್ ಮಾಡ್ಕೊಳಕ್ಕೆ ಓಪನ್ ಆಗಿ ಇಟ್ಟಿರುವಂತದ್ದು ರೋಡ್ಸ್, ರೈಲ್ವೇಸ್ ಹಂಗ್ ಇಟ್ಟಿಲ್ಲ. ಸೊ ನಿಮ್ಮಂತಹ ಒಬ್ಬ ಪಾಲಿಸಿ ಮೇಕರ್ ಸಜೆಷನ್ ಕೊಟ್ಟಿದ್ದಾರೆ, ಅದೇ ಇಲ್ಲಿ ಅದಕ್ಕೋಸ್ಕರ ಇಲ್ಲಿ ಬರೀತಾ ಇದಾರೆ ಅದನ್ನ ಎಕನಾಮಿಕ್ ಸರ್ವೆನಲ್ಲಿ. ಏನಂತ ಕಣ್ಣಿಗೆ ಕಾಣಿಸ್ತಾ ಇದೆ ನೋಡ್ಕೊಳ್ಳಿ. 1999 ಇಂದ ಅಂದ್ರೆ ಆಲ್ಮೋಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಓಪನ್ ಸೆಕ್ಟರ್ ಇರೋದ್ರಿಂದ ಅರ್ಥ ಆಗ್ತಿದೆಯಲ್ಲ, ಫ್ರೀ ಟ್ರಾಫಿಕ್ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್, ಗೂಡ್ಸ್ ನ ಟ್ರಾನ್ಸ್ಪೋರ್ಟ್ ಮಾಡೋದು ಎಲ್ಲಿ ಜಾಸ್ತಿ ಆಗಿದೆ? ಯಾವ್ದ್ರಲ್ಲಿ ಆಗಿದೆ? ರೋಡ್ಸ್ ಅಲ್ಲಿ ಆಗಿದೆ. ಬಟ್ ರೈಲ್ವೆದಲ್ಲಿ
it is Getting the point? constantly increasing slow way. Sorry, ಗೊತ್ತಾಗ್ಲಿಲ್ಲ ನಾನು ಕೇಳಿದ್ದು. ಹಲೋ, ಓಕೆ, ಏನೋ ಕ್ವಶನ್ ಕೇಳಿದ್ರಿ, ಗೊತ್ತಾಗ್ಲಿಲ್ಲ ನಂಗೆ. ರೈಟ್, ಇಲ್ಲಿ ಓಕೆ, ರೈಲ್ವೆ ಸೆಕ್ಟರ್ ಅಲ್ಲಿ ಗೂಡ್ಸ್ ಕ್ಯಾರಿಂಗ್ ಕೆಪಾಸಿಟಿ ಏನಿದೆ ಅಲ್ವಾ, ನೋಡಿ ಎಷ್ಟು ಕಡಿಮೆ ಇದೆ, ಬಟ್ ರೋಡ್ ಅಲ್ಲಿ ಯಾವ ರೀತಿ ರೈಸ್ ಆಗಿದೆ. ಸೊ ನಿಮ್ಗೊಂದು ಕ್ವಶನ್ ಬರುತ್ತೆ, ಹಂಗಿದ್ರೆ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಏನೆಲ್ಲ ನೀವು ಚೇಂಜಸ್ ಮಾಡಬೇಕು ಅಂತ ಕ್ವಶನ್ ಏನಾರು ಬಂದಾಗ, ಕಾಂಟ್ ಯು ರೈಟ್ ಲೈಕ್ ದಿಸ್? Okay, so similarly, the next diagram is talking about passenger traffic. The goods traffic to passenger traffic. So here also the growth is more in the roads rather than the railways because of the limitations. Okay, just adana artha ಮಾಡ್ಕೊಳ್ಳಿ. Okay, so what is economy? What is economy? Yes, is it audible? Yes, sir, it's audible, sir. Answer ಹೇಳ್ರಪ್ಪ, what is economy? Production and consumption of goods and services in an economy, in a particular country. Sir, economy is, it is a study about the resources. Study about resources. ಇನ್ನು 80% correct ಇದೆ. Study Exam about 100%. Production, distribution and exchange of goods and services. Study of production and consumption of goods and services. 100% efficient use of resources in productive manner. So exactly, economy, see ನೀವು ಹೇಳ್ತಿರೋದು ರಾಂಗ್ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ, 100% ಕ್ಲಿಯರ್ ಆಗಿ ಬರ್ಬೇಕು. ಎಕನಾಮಿಕ್ಸ್ ಅಂತಂದ್ರೆ ಎಕನಾಮಿಕ್ಸ್ ಇಸ್ ಅಬೌಟ್ ಅ ಸ್ಟಡಿ ಆಫ್ ಆಪ್ಟಿಮಲ್ ಯೂಸ್ ಆಫ್ ದ ರಿಸೋರ್ಸಸ್. ಕರೆಕ್ಟಾ? ಆಪ್ಟಿಮಲ್ ಯೂಸ್ ಆಫ್ ದ ರಿಸೋರ್ಸಸ್, ಯಾಕಂದ್ರೆ ರಿಸೋರ್ಸಸ್ ಆರ್ ಲಿಮಿಟೆಡ್. ಅನ್ಲಿಮಿಟೆಡ್ ಇದ್ರೆ ನಾವು ಎಕನಾಮಿ ಸ್ಟಡಿ ಮಾಡೋ ಅವಶ್ಯಕತೆ ಇರಲಿಲ್ಲ, ಯಾರಿಗೆ ಎಷ್ಟು ದುಡ್ಡು ಕೇಳಿದ್ರು ಕೊಟ್ಬಿಡ್ತಾ ಇದ್ವಿ, ಯಾರಿಗೆ ಏನ್ ಬೇಕಾದ್ರೂ ಕೊಟ್ಬಿಡ್ತಾ ಇದ್ವಿ, ಎಕನಾಮಿ ಸ್ಟಡಿ ಮಾಡೋ ಪರ್ಪಸ್ ಇರ್ಲಿಲ್ಲ. ಸೊ ಹಾಗಾಗಿ ಈ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡ್ಬೇಕಂದಾಗ, ಓಕೆ, ಅದನ್ನೇ ಹೇಳ್ತಾ ಇದ್ದಾರೆ ಎಕನಾಮಿಕ್ ಡೆಫಿನೇಷನ್. ರಿಸೋರ್ಸ್ ಆರ್ ಲಿಮಿಟೆಡ್, ಟು ಮೇಕ್ ದ ಚಾಯ್ಸಸ್. ಓಕೆ, ಇವಾಗ ಇರೋ ರಿಸೋರ್ಸ್ ಅನ್ನ ಹೇಗೆ ಯೂಸ್ ಮಾಡ್ಕೊಳ್ಬೇಕು? ಓಕೆ, ಅಂದ್ರೆ ಪಾಪ್ಯುಲೇಷನ್ ಈಸ್ ಹ್ಯೂಜ್, ಪಾಪ್ಯುಲೇಷನ್ ಸಿಕ್ಕಾಬಿಟ್ಟಿದೆ, ಅದನ್ನ ಯಾವ ಪರ್ಪಸ್ ಯೂಸ್ ಮಾಡ್ಕೊಳ್ಬೇಕು ಅನ್ನೋ ಕ್ವಶನ್ ಬಂದಾಗ 5ನೇ ಚಾಪ್ಟರ್ ಡಿಸ್ಕಷನ್ ಮಾಡ್ತೀವಿ ನಾವು. ಡೆಮೋಗ್ರಫಿಕ್ ಡಿವಿಡೆಂಡ್. What do you mean by demographic dividend? ಕ್ವಶನ್ ಆಗುತ್ತೆ ಕೆಪಿಎಸ್ಸಿ ಪ್ರಿಲಿಮ್ಸ್ ಅಲ್ಲಿ. ಯುಪಿಎಸ್ಸಿ ಕೇಳಿದಾನೆ, ಕೆಪಿಎಸ್ಸಿ ನಲ್ಲಿ what do you mean by demographic dividend ಅಂತ ಕ್ವಶನ್ ಕೇಳ್ತಾನೆ. ಸೊ yes, what is demographic dividend? Working population aging from 15 to 59. 15 to 59. 59. Okay, so basically it talks about the working population. That's correct. Okay, so demographic dividend na ಯಾವುದಕ್ಕೋಸ್ಕರ ಯೂಸ್ ಮಾಡ್ಕೊಳ್ಬೇಕು ಅಂತ. ಸೊ ಏನ್, ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್? ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್? ನಮ್ಮ ಹತ್ರ ಪಾಪ್ಯುಲೇಷನ್ ಇದೆ, 100 ಜನ ಇದ್ದಾರೆ. ಸೊ ವಿ ಹ್ಯಾವ್ 2 ಆಪ್ಷನ್ಸ್. ಅವ್ರನ್ನ ಯಾವ್ದಕ್ಕೆ ಯೂಸ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ. ವಾಟ್ ಆರ್ ದ ಆಪ್ಷನ್ಸ್? ಯಾರು ಹೇಳ್ತೀರಾ? ಯಾವ್ಯಾವ ಪರ್ಪಸ್ಗೆ ಯೂಸ್ ಮಾಡ್ಬೋದು?
So through working, I mean, demographic dividend in the, we'll get to know what kind of labors we get, skilled, unskilled labors, kind of employment generation we'll get to know. ಕರೆಕ್ಟ್. ಅದ್ರಾಗೆ 2 ಪಾರ್ಟ್ ಹೇಳ್ಬೋದು ನಾವು. ಲೇಬರ್ ಇಂಟೆನ್ಸಿವ್ ವರ್ಕ್ ಯೂಸ್ ಮಾಡ್ಕೊಳ್ಳೋಣ ಅಥವಾ ಕ್ಯಾಪಿಟಲ್ ಇಂಟೆನ್ಸಿವ್ ವರ್ಕ್ ಗೆ ಯೂಸ್ ಮಾಡ್ಕೊಳ್ಳೋಣ ಅಂತ. ವಾಟ್ ಯು ಮೀನ್ ಬೈ ದಟ್? ಯಾರು ಎಕ್ಸ್ಪ್ಲೇನ್ ಮಾಡ್ತೀರಾ? ಲೇಬರ್ ಇಂಟೆನ್ಸಿವ್ ಮತ್ತೆ ಕ್ಯಾಪಿಟಲ್ ಇಂಟೆನ್ಸಿವ್ ಅಂದ್ರೆ? ಲೇಬರ್ ಇಂಟೆನ್ಸಿವ್ ಯೂಸಿಂಗ್ ಆಫ್ ಲೇಬರ್ ಅಂಡ್ ಕ್ಯಾಪಿಟಲ್ ಇಂಟೆನ್ಸಿವ್ ಅಂದ್ರೆ ಮೆಷಿನರೀಸ್. ಓಕೆ, ಸೊ ಇಲ್ಲೂ ಯೂಸ್ ಮಾಡ್ತೀವಿ ಪರ್ಸನ್ಸ್ ನ, ಇಲ್ಲೂ ಯೂಸ್ ಮಾಡ್ತೀವಿ ಲೇಬರ್ ನ. ಕರೆಕ್ಟಾ? ಡಿಫರೆನ್ಸ್ ಈಸ್ ಎಕ್ಸಾಂಪಲ್ ಕರೆಕ್ಟಾ? ನರೇಗಾದಲ್ಲಿ ಡೈರೆಕ್ಟ್ ಆಗಿ 100 ಮೆಂಬರ್ಸ್ ನ ಕರ್ಕೊಂಡು ಹೋಗ್ಬಿಟ್ಟು ಜಾಬ್ ಕೊಟ್ಟು ಅವ್ರ ಕಡೆಯಿಂದ ವರ್ಕ್ ಮಾಡಿಸ್ತೀವಿ. ಬಟ್ ಅದೇ ವರ್ಕ್ ನ ಮೆಷಿನ್ ಇಂದ ಮಾಡಿದ್ರೆ ಹೌ ಮೆನಿ ಪೀಪಲ್ ಆರ್ ರಿಕ್ವೈರ್ಡ್? ಮೇ ಬಿ 2 people, ಆಯ್ತು 10 ಅಂತ ಇಟ್ಕೊಳ್ಳೋಣ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅರ್ಥ ಆಗದೆ ಇದ್ದಾಗ ಮಾತಾಡ್ಬೇಕು, ಇಲ್ಲ ಅಂತಂದ್ರೆ ಬೋರಿಂಗ್ ಸೆಷನ್ ಆಗ್ಬಿಡುತ್ತೆ. ಹಾ, ಕ್ಯಾಪಿಟಲ್ ಇಂಟೆನ್ಸಿವ್ ಅಂತಂದಾಗ ಮೆಷಿನ್ಸ್ ಎಲ್ಲ ಹಾಕೊಂಡು ನೀವು ಇಲ್ಲಿ ಅವ್ರು 100 crore ಸ್ಪೆಂಡ್ ಮಾಡ್ಬಿಟ್ಟು ಮೆಷಿನ್ಸ್ ಹಾಕಿರ್ತಾರೆ. ಅದನ್ನ ನೋಡ್ಕೊಳಕ್ಕೆ ಮ್ಯಾಕ್ಸಿಮಮ್ 10 ಎಂಪ್ಲಾಯ್ಸ್ ಸಾಕು. ಬಟ್ ಎಲ್ಲರನ್ನು ಲೇಬರ್ ಕಡೆಯಿಂದ ಮಾಡಿಸ್ಬೇಕು ಅಂತಂದ್ರೆ, ಸೊ ಈ ನಮ್ಮ ಡೆಮೋಗ್ರಫಿಕ್ ಡಿವಿಡೆಂಡ್ ನ ನಾವು ಯಾವ್ದಕ್ಕೆ ಯೂಸ್ ಮಾಡೋಣ? ನಿಮ್ಗೆ ಏನ್ ಅನ್ಸುತ್ತೆ? ಯಾವ್ದಕ್ಕೆ ಯೂಸ್ ಮಾಡೋಣ ಅನ್ಸುತ್ತೆ? ಇದಕ್ಕೆ ಯೂಸ್ ಮಾಡೋಣ, ಇದಕ್ಕೆ ಯೂಸ್ ಮಾಡೋಣ? ಬೋತ್. ಎರಡಕ್ಕೂ ಯೂಸ್ ಮಾಡೋಣ. ಓಕೆ, ಸ್ಮಾರ್ಟ್ ಆನ್ಸರ್. ಆಲ್ವೇಸ್ ಅಡ್ಗೋಡ ಮೇಲೆ ಇಡೋದು ಹೇಳ್ಕೊಟ್ಟಿದ್ದೀನಿ. ಬಟ್ ಓಕೆ, ಎಸ್, ಯಾರು ಹೇಳ್ತೀರಾ? ಲೇಬರ್ ಇಂಟೆನ್ಸಿವ್, ಕ್ಯಾಪಿಟಲ್ ಇಂಟೆನ್ಸಿವ್. ವಾಟ್ ಇಸ್ ಯುವರ್ ಸಜೆಷನ್ ಫಾರ್ ದ ಗವರ್ಮೆಂಟ್ ಆಫ್ ಇಂಡಿಯಾ? ಲೇಬರ್ ಇಂಟೆನ್ಸಿವ್ ವರ್ಕ್ ಮಾಡ್ಕೊಳ್ಳೋ ಜಾಸ್ತಿ ಮಾಡೋಣ ಅಂತಾರ, ಕ್ಯಾಪಿಟಲ್ ಇಂಟೆನ್ಸಿವ್ ಜಾಸ್ತಿ ಮಾಡೋಣ ಅಂತಾರ? ಯಾರೋ ಒಬ್ರು ಹೇಳಿದ್ರು ಅರ್ಲಿಯರ್. ಸೊ ಸ್ಕಿಲ್ಡ್ ಮತ್ತೆ ಕರೆಕ್ಟಾ? ಸೆಮಿ ಸ್ಕಿಲ್ಡ್ ಇಂಡಿಯಾ ಲೇಬರ್ ಇಂಟೆನ್ಸಿವ್ ಬೇಕು ಸರ್. ಸೊ ಎರಡೂ ಬೇಕನ್ನೋದ್ರ ಬಗ್ಗೆ ಎಲ್ಲಿ ಎಕ್ಸಾಂಪಲ್ ಕೊಡ್ತೀನಿ, ರೈಟ್? ಸೊ ಸ್ಕಿಲ್ ಸೆಮಿ ಕನ್ಸ್ಟ್ರಕ್ಷನ್ ಮಾತಾಡ್ಬೇಕು. ಹಲೋ ಹಲೋ. Yes sir. ವಾಯ್ಸ್ ಬ್ರೇಕ್ ಆಗ್ತದೆ. We can hear you sir now. Now you're audible. ಓಕೆ, ಮತ್ತೆ ಡಿಸ್ಕನೆಕ್ಟ್ ಆಗಿತ್ತು ಅನ್ಕೋತೀನಿ. ಸೊ ಸ್ಕಿಲ್ಡ್ ವರ್ಕರ್ಸ್ ನ ರೆಡಿ ಮಾಡಕ್ಕೆ ವಿ ನೀಡ್ ಲಾಟ್ ಆಫ್ ಎಫರ್ಟ್, ಕರೆಕ್ಟಾ? ಬಟ್ ಸೆಮಿ ಸ್ಕಿಲ್ಡ್ ಅಥವಾ ಅನ್ಸ್ಕಿಲ್ಡ್ ವರ್ಕರ್ಸ್ ಗೆ ವರ್ಕ್ ಕೊಡೋದಿದೆ ಅಲ್ವಾ, ದಟ್ ಈಸ್ ಈಸಿಯೆಸ್ಟ್ ಪಾರ್ಟ್. ಓಕೆ, ಬಟ್ ರೆವಿನ್ಯೂ ಅರ್ನಿಂಗ್ ಯಾವುದು ಜಾಸ್ತಿ? ಗವರ್ಮೆಂಟ್ ಆಫ್ ಇಂಡಿಯಾಗೆ ಯಾವ್ದಷ್ಟು ಬೆನಿಫಿಟ್ ಕೊಡುತ್ತೆ? ಕ್ಯಾಪಿಟಲ್ ಇದ್ರಿ. ಕ್ಯಾಪಿಟಲ್ ಇಂಟೆನ್ಸಿವ್. ಕ್ಯಾಪಿಟಲ್ ಇಂಟೆನ್ಸಿವ್, ಕರೆಕ್ಟ್. ಸಿ, ನಾವು ನಮ್ಮ ಹತ್ರ ಇವಾಗ ಲೇಬರ್ ಇಂಟೆನ್ಸಿವ್ ಇದೆ, ಕ್ಯಾಪಿಟಲ್ ಇಂಟೆನ್ಸಿವ್ ಇದೆ. ಬಟ್ ಲೇಬರ್ ಇಂಟೆನ್ಸಿವ್ ವರ್ಕ್ ಕೊಡೋದ್ರಿಂದ ಏನಂದ್ರೆ ಮೋರ್ ಪೀಪಲ್ ವಿಲ್ ಗೆಟ್ ದ ಜಾಬ್, ಮೋರ್ ಪೀಪಲ್ ವಿಲ್ ಗೆಟ್ ಜಾಬ್. ಬಟ್ ಹಿಯರ್ ಲೆಸ್ ಪೀಪಲ್ ವಿಲ್ ಗೆಟ್ ಜಾಬ್. ಬಟ್ ಹಿಯರ್ ದ ಇನ್ಕಮ್ is more, but here the income is less. But the advantage is ಅಂದ್ರೆ ಎಷ್ಟೊಂದು ಫ್ಯಾಮಿಲಿ ಇದ್ರ ಮೇಲೆ ಸರ್ವೈವ್ ಆಗ್ತಾ ಇರುತ್ತೆ. ಓಕೆ, ಅಸ್ಯೂಮ್ ದಟ್, ಸುಮ್ನೆ ಸ್ಯಾಂಪಲ್ ಅರ್ಥ ಮಾಡ್ಕೊಳಕ್ಕೆ 10,000 ಇಲ್ಲಿ ಅರ್ನ್ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ 1,000 ಅರ್ನ್ ಮಾಡ್ತಾ ಇದಾರೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ somebody said that sir capital intensive is better ಅಂತ, ಹೌದಾ? ಬಟ್ ರಿಯಲಿ ಇದನ್ನ ರಿಯಲ್ ಫಿಗರ್ ಅಲ್ಲಿ ಬರೆಯೋದಾದ್ರೆ ಎಷ್ಟು ಬರೀಬೋದಮ್ಮ? ನೀವು ಹೇಳಿದ್ರೆ 10,000 1,000. ಇಸ್ ಇಟ್ ಟ್ರೂ ಪಿಕ್ಚರ್? ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಇಲ್ಲಿ. ಇಲ್ಲಿ 10,000 ಅರ್ನ್ ಮಾಡಿರ್ಬೋದು, ಇಲ್ಲಿ 1,000 ಅರ್ನ್ ಮಾಡಿರ್ಬೋದು. ಬಟ್ ಇಲ್ಲಿ ಸುಮ್ಮನೆ ಅಸಂಪ್ಷನ್ ಮಾಡ್ಕೊಳ್ಳೋಣ, 100 ಫ್ಯಾಮಿಲೀಸ್
ಸರ್ವೈವ್ ಆಗ್ತಿದಾವೆ ಅನ್ಕೊಳ್ಳೋಣ, ಇಲ್ಲಿ 10 ಫ್ಯಾಮಿಲಿ ಸರ್ವೈವ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಓಕೆ ಸರ್, ಗೌರ್ಮೆಂಟ್ಗೆ ಇದರಿಂದ ಬೆನಿಫಿಟ್ ಬರುತ್ತೆ. ಓಕೆ ಸರ್, ಇವರು ಟ್ಯಾಕ್ಸ್ ಕಟ್ತಾರೆ, ಗೌರ್ಮೆಂಟ್ ಗ್ರೋತ್ ಜಾಸ್ತಿ ಆಗುತ್ತೆ. ಕರೆಕ್ಟಾ? ಸಪೋಸ್ ಇವ್ರಿಗೆ ಕೆಲಸ ಕೊಟ್ಟಿಲ್ಲ ಅಂತಂದ್ರೆ, ಓಕೆ, ಹೂ ಹ್ಯಾಸ್ ಟು ಟೇಕ್ ಕೇರ್ ಆಫ್ ದೀಸ್ ಫ್ಯಾಮಿಲೀಸ್? ಗವರ್ನಮೆಂಟ್ ಆಫ್ ಇಂಡಿಯಾ. ಕರೆಕ್ಟಾ? ಗವರ್ಮೆಂಟ್ ಆಫ್ ಇಂಡಿಯಾ. ಅವ್ರಿಗೆ ಏನೇ ಹೆಲ್ತ್ ವಿಚಾರ ಆದ್ರೂ ಕೂಡ ಗವರ್ಮೆಂಟ್ ನೋಡ್ಕೊಳ್ಬೇಕು, ಅವ್ರಿಗೆ ಫುಡ್ ಕೊಡ್ಬೇಕಾಗುತ್ತೆ ಗವರ್ಮೆಂಟ್. ಸೊ ದ ಗವರ್ಮೆಂಟ್ ಇಸ್ ಟ್ರಾನ್ಸ್ಫರಿಂಗ್ ದ ಮನಿ ಅರ್ನ್ಡ್ ಹಿಯರ್ ಟುವರ್ಡ್ಸ್ ಹಿಯರ್. ಆರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್? Yes, sir. ಸೊ there should be a balance. Self sufficiency ಅನ್ನೋದು ತುಂಬಾ ಇಂಪಾರ್ಟೆಂಟ್. It is not about one person earning 10 lakh and all remaining are earning 1 rupee. No, that is of no use. Let that person earn 10,000, but other person, all other people earn 500. So that makes a lot of difference. So job creation ವಿಚಾರಕ್ಕೆ ಬಂದಾಗ we should be very careful. Okay, ಎಲ್ಲರಿಗೂ ಜಾಬ್ ಸಿಗೋದು ಬಹಳ ಇಂಪಾರ್ಟೆಂಟ್ ರಾದರ್ ದ್ಯಾನ್ ಅರ್ನಿಂಗ್ ಮೋರ್ ಮನಿ. ಇದನ್ನ ನಿಮ್ಮ ಮೇನ್ಸ್ ಅಲ್ಲಿ ನೀವು ಅಡಾಪ್ಟ್ ಮಾಡ್ಕೊಳ್ಬೇಕು ಈ ಥಿಂಕಿಂಗ್ ನ. ಓಕೆ, ಎನಿವೆ ಅದನ್ನ ಆ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡೋಣ. ಇಸ್ ಇಟ್ ಕ್ಲಿಯರ್? Yes, sir. ಸಿ ಆ ಥಾಟ್ ಅನ್ನ ನಿಮ್ ಮನಸ್ಸಲ್ಲಿ ಹಾಕೊಳ್ಳಿ. ಪ್ಲೀಸ್ ಸೋ ದಟ್ ಸೀಡ್ ಇನ್ ಯುವರ್ ಮೈಂಡ್. ದಟ್ ಇಸ್ ಎನಫ್ ಟು ರೈಟ್ ದ ಬ್ಯೂಟಿಫುಲ್ ಆನ್ಸರ್. ಹೇಗೆ ಯೋಚನೆ ಮಾಡ್ಬೇಕು ನಾನು ಅಂತ. ಸೊ ಇವ್ರು ಈ ಚಾಪ್ಟರ್ ನೆಕ್ಸ್ಟ್ ಬರೋ ಚಾಪ್ಟರ್ ಹೇಗೆ ಯೋಚನೆ ಮಾಡ್ತಾರೆ ಅಂತ ನೋಡ್ಕೊಳ್ಳೋಣ ಅಂತ. ನೆಕ್ಸ್ಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ನಾನು ಹೇಳಿದೆ. ಓಕೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತಂದ್ರೆ ಹೌ ಅ ಬಿಸ್ನೆಸ್ ಪರ್ಸನ್, ಹೌ ಅ ಬಿಸ್ನೆಸ್ ಕ್ಯಾನ್ ಬಿ ಸೆಟ್ ಅಪ್ ಈಸಿಲಿ ಇನ್ ಇಂಡಿಯಾ. ಓಕೆ, ವರ್ಲ್ಡ್ ಬ್ಯಾಂಕ್ಸ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕಿಂಗ್ಸ್ ಡೈರೆಕ್ಟ್ ಕ್ವಶನ್ ಆಗುತ್ತೆ KPSC ನಲ್ಲಿ ಮತ್ತೆ UPSC ನಲ್ಲಿ. ಯಾರು ಕೊಡ್ತಾರೆ ಅಂತ UPSC ಆಲ್ರೆಡಿ ಕ್ವಶನ್ ಕೇಳಿದೆ, KPSC ನಲ್ಲಿ ಪೆಂಡಿಂಗ್ ಇದೆ, ಕೇಳ್ಬೋದು. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರಿಪೋರ್ಟ್ ನ ಯಾರು ಕೊಡ್ತಾರೆ ಅಥವಾ ರ್ಯಾಂಕಿಂಗ್ ನ ಯಾರು ಕೊಡ್ತಾರೆ? ವರ್ಲ್ಡ್ ಬ್ಯಾಂಕ್. ಸೊ ಇಲ್ಲಿ ಗವರ್ಮೆಂಟ್ ಅಂದ್ರೆ ಇಂಡಿಯಾ 142 ರ್ಯಾಂಕ್ ಅಲ್ಲಿ ಇತ್ತು. ಓಕೆ, ಸೊ ಎಲ್ಲಿಗೆ ಬಂದಿದ್ದೀವಿ ನಾವು ಇವಾಗ? 63. ಓಕೆ, ಸೊ ಲೇಟೆಸ್ಟ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ಕೋಬೇಕು. ಅದನ್ನ ಒಳಗಡೆ ಸ್ಟಡಿ ಮಾಡೋಣ ಚಾಪ್ಟರ್ ಅಲ್ಲಿ. ಓಕೆ, ಸೊ ನಾವಿನ್ನು 63 ಅಂದ್ರೆ ನಮ್ಗಿಂತ ಮುಂಚೆ 62 ಕಂಟ್ರಿ ಇದಾವೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ. ಸೊ 63 ಬಂದಿದೀವಿ. ದಟ್ ಸೇಸ್ ಲಾಟ್ ಮೋರ್ ಥಿಂಗ್ಸ್. ಓಕೆ, ಸಿ 1.21 ನಾನು ನಿಮಗೆ ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ಮುಂದೆ ಡಿಸ್ಕಷನ್ ಮಾಡೋನಿದ್ದೀನಿ. ಅದಕ್ಕೆ ಬೇಕಾಗಿರುವಂತದ್ದು ಇಲ್ಲಿದೆ. Efficient financial sector is extremely crucial for efficiency in the economy. See, ತುಂಬಾ ಚೆನ್ನಾಗಿರುವಂತ ಒಂದು ಪಾಯಿಂಟ್ ಇದು. ಬ್ಯಾಂಕಿಂಗ್ ಸೆಕ್ಟರ್ ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ ನಿಮಗೆ ಒಂದು ಎಕನಾಮಿಗೆ? ಓಕೆ, ಅಲ್ಲಿ ನಿಮಗೆ ಡಾಟಾ ಇದೆ, ಚೆನ್ನಾಗಿ ಹೇಳುತ್ತೆ. ಓಕೆ, ದ ಲಾಸ್ಟ್ 50 years ಅಲ್ಲಿ ಟಾಪ್ 5 ಎಕನಾಮೀಸ್ ಅಂದ್ರೆ ಅವು ಟಾಪ್ 5 ಹೋಗಿದಾವೆ ಅಂತಂದ್ರೆ ಅದಕ್ಕೆ ಕಾರಣನೇ ಅವುಗಳ ಬ್ಯಾಂಕ್ ಅಂತ. ಸೊ ಅರ್ಥ ಮಾಡ್ಕೊಳ್ಬೇಕು. ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಬಗ್ಗೆ ನಾವು ಇಷ್ಟೊಂದು ಡೀಟೇಲ್ ಆಗಿ ಸ್ಟಡಿ ಮಾಡೋ ಉದ್ದೇಶ ಏನು ಅಂತ ಅನ್ನೋದು ಗೊತ್ತಾಗ್ಬೇಕು ನಿಮಗೆ. ಟಾಪ್ 5 ಎಕನಾಮಿಗಳು ಓಕೆ ಇವತ್ತು ಟಾಪ್ 5 ಇದಾವೆ ಅಂತಂದ್ರೆ ಬಿಕಾಸ್ ಆಫ್ ದೇರ್ ಬ್ಯಾಂಕ್ಸ್. ಸೊ ಹಾಗಾಗಿ ನಮ್ಮ ಬ್ಯಾಂಕ್ಸ್ ಎಷ್ಟು ಸ್ಟೇಬಲ್ ಆಗಿದ್ದಾವೆ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಓಕೆ, ನೋಡ್ಕೊಳ್ಳಿ ಇಲ್ಲಿ ಸುಮ್ನೆ. ಜಪಾನ್ ಹ್ಯಾಡ್ 15 ಆಫ್ ದ ಟಾಪ್ 25 ಬ್ಯಾಂಕ್ಸ್. ಇಂಡಿಯಾದ ಎಷ್ಟಿದೆ ಅಂತ ಗೊತ್ತಾ? ವರ್ಲ್ಡ್ ಟಾಪ್ 100 ಬ್ಯಾಂಕ್ಸ್ ಅಲ್ಲಿ ಇಂಡಿಯಾದ ಎಷ್ಟು ಬ್ಯಾಂಕ್ಗಳಿದಾವೆ ಗೊತ್ತಾ? ಎನಿ ಐಡಿಯಾ? ಎನಿವನ್? ಮಾತಾಡಲ್ಲ ಅಂತಿರಲ್ಲಪ್ಪ. ಸರ್ ಗೊತ್ತಿಲ್ಲ. ಓಕೆ, ಒಂದೇ ಒಂದು ಬ್ಯಾಂಕ್. ಸೊ ನೋಡ್ಕೊಳ್ಳಿ, ಚೈನಾ ಎಷ್ಟು ಪವರ್ಫುಲ್ ಇದೆ ಅನ್ನೋದಕ್ಕೆ ನಾವು ಹೇಳ್ತೀವಿ, ಆದ್ರೆ ಈ ತರ ಡಾಟಾ ಬರೀಬೇಕು ಎಕ್ಸಾಮ್ ಅಲ್ಲಿ. ಚೈನಾ ಬ್ಯಾಂಕ್ ಏನಿದೆ ಅಲ್ಲ, ಚೈನಾದ ಲಾರ್ಜೆಸ್ಟ್ ಬ್ಯಾಂಕ್ ಏನಿದೆ ಅಲ್ವಾ, ನೋಡ್ಕೊಳ್ಳಿ ಇಲ್ಲಿ. ಇಟ್ ಈಸ್ 2 times the big as the 5th largest bank. ಅರ್ಥ ಮಾಡ್ಕೊಳ್ಳಿ.
ಓಕೆ, ಅಂದ್ರೆ ಜಾಪನೀಸ್ ಮತ್ತೆ ಅಮೆರಿಕನ್ ಬ್ಯಾಂಕಿಗಿಂತ ದೊಡ್ಡದಿದೆ ಅದು. ಸೊ ವೇರ್ ವಿ ಸ್ಟ್ಯಾಂಡ್, ಒಂದು ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ಯಾಕೆ ಗವರ್ಮೆಂಟ್ ಯಾವಾಗ್ಲೂ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳುತ್ತೆ? ವೈ ಇಟ್ ಇಸ್ ಆಲ್ವೇಸ್ ವರಿಂಗ್ ಅಬೌಟ್ ದ ಹೆಲ್ತ್ ಆಫ್ ದ ಬ್ಯಾಂಕ್ಸ್? ಬಿಕಾಸ್ ದೇ ಡಿಸೈಡ್ ಹೌ ಮಚ್ ವಿ ಆರ್ ಪವರ್ಫುಲ್ in the world with respect to economy. Okay, so next ನಾವು ಚಾಪ್ಟರ್ 7 ನಲ್ಲಿ ನಾನು ಮಾತಾಡಿದೀವಿ ನ್ಯಾಷನಲೈಸೇಷನ್, ಅದೇ ಬ್ಯಾಂಕ್ ನ್ಯಾಷನಲೈಸೇಷನ್ ಬಗ್ಗೆ. ಓಕೆ, ಸೊ ಇಲ್ಲಿ ಮೆನ್ಷನ್ ಆಗಿದೆ ನೋಡಿ, ಇಂಡಿಯಾ ಹ್ಯಾಸ್ ಓನ್ಲಿ ಒನ್ ಬ್ಯಾಂಕ್ ಇನ್ ದ ಟಾಪ್ 100 ಬ್ಯಾಂಕ್ಸ್. ಸೊ ಇದನ್ನ ಕೇಳ್ತಾನೆ, ನಿಮಗೆ ಅರ್ಥ ಆಗುತ್ತಲ್ವಾ? ಸೊ ಪ್ರಿಲಿಮ್ಸ್ ಕ್ವಶನ್ ಆಗುತ್ತೆ. ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಪ್ರೈವೇಟ್ ಬ್ಯಾಂಕ್ಸ್ ಮತ್ತೆ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್, ಓಕೆ, ಅಥವಾ ಗವರ್ಮೆಂಟ್ ಬ್ಯಾಂಕ್ಸ್, PSBs ಅಂತ ಹೇಳ್ತೀವಿ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅಂತ. ಸೊ ಯಾರು ಜಾಸ್ತಿ ಬರ್ಡನ್ ತಗೊಂಡಿದ್ದಾರೆ ಅನ್ಸುತ್ತೆ? ಎನಿವನ್? ಇಂಡಿಯಾದಲ್ಲಿ ಗವರ್ಮೆಂಟ್ ಬ್ಯಾಂಕ್ ಜಾಸ್ತಿ ಶೇರ್ ಇಟ್ಕೊಂಡಿದ್ಯೋ, ಪ್ರೈವೇಟ್ ಬ್ಯಾಂಕ್ಗಳ ಶೇರ್ ಜಾಸ್ತಿ ಇದೆಯೋ? ಅಂದ್ರೆ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಎನಿವನ್ ಗೆಸ್ ಮಾಡಿ, ಪರವಾಗಿಲ್ಲ. ಪ್ರೈವೇಟ್. ಸೊ ಯಾವಾಗ್ಲೂ ನಮಗೆ ಅದೊಂದು ಇದಿದೆ, ಏನೋ ಪ್ರೈವೇಟ್ ಎಲ್ಲದ್ರಲ್ಲೂ ಇರುತ್ತೆ ಅಂತ. ಓಕೆ, ಸೊ ಇದಕ್ಕೋಸ್ಕರನೇ ನಿಮಗೆ ಪ್ರಿಲಿಮ್ಸ್ ಕ್ವಶನ್ ಹಾಕ್ತಾನೆ ಅವನು. ಸೊ ಕ್ಲಿಯರ್ ನಾ? ಹಲೋ, ಕೇಳಿಸ್ತಾ ಇದೆಯಾ? ಓಕೆ, ಸಿ ಇಂಡಿಯಾದಲ್ಲಿ ತುಂಬಾ ದೊಡ್ಡ ಬ್ಯಾಂಕ್ ಯಾವುದು? SBI. ಓಕೆ, ಸಿ 70% ಪ್ರಿಲಿಮ್ಸ್ ಕ್ವಶನ್ ಡೈರೆಕ್ಟ್ ಆಗುತ್ತೆ. 70% ಓಕೆ ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ? ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳೇ ಹ್ಯಾಂಡಲ್ ಮಾಡ್ತಾ ಇದೆ. ಓಕೆ, ಅರ್ಥ ಮಾಡ್ಕೊಳ್ಳಿ, ಇದನ್ನ ಡೈರೆಕ್ಟ್ ಪ್ರಿಲಿಮ್ಸ್ ಕ್ವಶನ್ ಆಗುತ್ತೆ, MCQ. 70% ಅವ್ರದೇ ಇದೆ, ಇನ್ ರಿಮೈನಿಂಗ್ 30% ಎಲ್ಲ ಪ್ರೈವೇಟ್ ಬ್ಯಾಂಕ್ಗಳು ಹ್ಯಾಂಡಲ್ ಮಾಡ್ತಾ ಇರೋದು. ದೇ ಮೇ ಬಿ ಇನ್ಎಫಿಷಿಯಂಟ್, ದೇ ಮೇ ಬಿ ಲ್ಯಾಗಿಂಗ್, ಅದೆಲ್ಲ ಇರ್ಬೋದು, ಬಟ್ ಹ್ಯಾಂಡಲ್ ಜಾಸ್ತಿ ಮಾಡ್ತಾ ಇರೋದು ಓಕೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳೇ ಜಾಸ್ತಿ ಹ್ಯಾಂಡಲ್ ಮಾಡ್ತಾ ಇದೆ. ಓಕೆ, ಇದನ್ನ MCQ ಆಗುತ್ತಪ್ಪ, ಡೈರೆಕ್ಟ್ ಕ್ವಶನ್ ಆಗುತ್ತೆ. ಯಾಕಂದ್ರೆ ಎವ್ರಿ ಒನ್ ಥಿಂಗ್ಸ್ ಲೈಕ್ ದೊಡ್ಡ ದೊಡ್ಡ ಬ್ಯಾಂಕ್ ನಮ್ಗೆ ICICI ಕಾಣುತ್ತೆ, HDFC ಕಾಣುತ್ತೆ. ಸೊ ಹಂಗಾಗಿ ನಾವು ಅದೇ ಜಾಸ್ತಿ ಇರ್ಬೋದು ಅಂತ ಅನ್ಕೊಳ್ತೀವಿ, ಬಟ್ ಎನಿವೆ ಪ್ರಿಲಿಮ್ಸ್ ಕ್ವಶನ್ ಆಗುತ್ತೆ. ನೆಕ್ಸ್ಟ್, shadow banking. What do you mean by shadow banking? What do you mean by shadow banking? ಸಿ ಎಕನಾಮಿ ಫಸ್ಟ್ ಕ್ಲಾಸ್ ಅಲ್ಲಿ ಕುತ್ಕೊಂಡಿಲ್ಲಪ್ಪ ಎಲ್ಲರೂ ನೀವು. ಇದು ಲಾಸ್ಟ್ ಕ್ಲಾಸ್ ಅನ್ಕೋಬಹುದು, ಅಂದ್ರೆ ಎಕನಾಮಿಕ್ ಸರ್ವೆ ಕೊನೆಗೆ ಮಾಡೋಂಥದ್ದು, ಮಾತಾಡ್ಬೇಕು. Banking, sorry, unregulated banking services. Clear ಕೇಳಿಸ್ಲಿಲ್ಲ Sir, unregulated banking like money lenders etc. Shadow banking. Okay, any other answers? Unregulated ಯೂಸ್ ಮಾಡಿದ್ರಲ್ಲ ಅದ್ರ ಬಗ್ಗೆ ನಮ್ಗೆ ಕನ್ಸರ್ನ್ ಇದೆ. Anyone? Shadow banking means what? ನಿಖಿಲ್, ನೀವು ಯೂಸ್ ಮಾಡಿದಂತ ವರ್ಡ್ ನಿಖಿಲ್ ತಾನೇ ಹೇಳಿದ್ದು? Yes sir. ಹಾ, ಸೊ ಅನ್ರೆಗ್ಯುಲೇಟೆಡ್ ಅನ್ನೋ ವರ್ಡ್ ನನಗೆ ಸರಿ ಅನಿಸಿಲ್ಲ ನನಗೆ. ಯು ಕೆನಾಟ್ ಸೇ ಲೈಕ್ ದಟ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಬ್ಯಾಂಕಿಂಗ್ ಎಲ್ಲಿ ಪೆನಿಟ್ರೇಟ್ ಮಾಡಕ್ ಆಗ್ತಿಲ್ವಾ, ಎಲ್ಲಿ ಬ್ಯಾಂಕ್ ಹೋಗಕ್ ಆಗ್ತಿಲ್ವಾ, ಅಲ್ಲಿ ಹೋಗುವಂತ ಎನಿ ಫೈನಾನ್ಷಿಯಲ್ ಇಂಟರ್ಮೀಡಿಯೇಟ್, ಅದು ರೆಗ್ಯುಲೇಟ್ ಆಗಿರ್ಬೋದು, ಅನ್ರೆಗ್ಯುಲೇಟ್ ಆಗಿರ್ಬೋದು, ಅದನ್ನ ನಾವು ಶಾಡೋ ಬ್ಯಾಂಕಿಂಗ್ ಅಂತ ಕರಿತೀವಿ. ಬ್ಯಾಂಕ್ ಕೆನಾಟ್ ಗೋ ದೇರ್, ಅರ್ಥ ಆಗ್ತಿದೆಯಲ್ಲ? ಬಟ್ ಅದರ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಕ್ಯಾನ್ ಗೋ ದೇರ್, ದ ರೀಚ್ ದೇರ್, ಅರ್ಥ ಆಗ್ತದಲ್ಲ? ಅದನ್ನ ನಾವು ಶಾಡೋ ಬ್ಯಾಂಕಿಂಗ್ ಅಂತ ಹೇಳ್ತೀವಿ.
ಇಟ್ ಮೇ ಬಿ ರೆಗ್ಯುಲೇಟೆಡ್ ಆರ್ ಅನ್ರೆಗ್ಯುಲೇಟೆಡ್, ನಾಟ್ ನೆಸೆಸರ್ಲಿ ಅನ್ರೆಗ್ಯುಲೇಟೆಡ್ ಅಂತೇನಿಲ್ಲ. ಓಕೆ, ಸೊ ಅದನ್ನ ನೀವು, ಇದು ಡೈರೆಕ್ಟ್ ಕ್ವಶನ್ ಆಗುತ್ತೆ, ಶಾಡೋ ಬ್ಯಾಂಕಿಂಗ್ ಅಂದ್ರೆ ಏನು ಅಂತ. ಓಕೆ, ವೇರಿಯೇಷನ್ ಬ್ಯಾಂಕ್ಸ್ ನಾವು ಶಾಡೋ ಬ್ಯಾಂಕಿಂಗ್ ಸೆಕ್ಟರ್ ಅಂತೀವಿ, ಅದನ್ನ ಬೇಕಾದಷ್ಟು ನಾವು ಸ್ಟಡಿ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಇಲ್ಲಿ ಪ್ರೈವೇಟೈಸೇಷನ್ ಬಗ್ಗೆ ಚಾಪ್ಟರ್ ಅಲ್ಲಿ. ಓಕೆ, ಸಿ ಫಸ್ಟ್ ಚಾಪ್ಟರ್ ಇಸ್ ಆಲ್ ಅಬೌಟ್ ಗಿವಿಂಗ್ ಇನ್ಸೈಟ್ ಇನ್ ಟು ದ ರಿಮೈನಿಂಗ್ ಚಾಪ್ಟರ್ಸ್. ನಿಮ್ಗೆ ಗೊತ್ತಿರುತ್ತೆ, ಇಷ್ಟ ತನಕ ನಾನು ಏನ್ ಹೇಳಿದೆ ಅದು ಇಷ್ಟು ಫಸ್ಟ್ ಚಾಪ್ಟರ್ ಅಲ್ಲೇ ಇದೆ. ಇನ್ಫ್ಯಾಕ್ಟ್ ಇದು ಒಂದ್ ಚಾಪ್ಟರ್ ಅಲ್ಲೇನೆ ಬೇಕಾದಷ್ಟು ಕಲ್ತ್ಕೊಂಡ್ಬಿಡ್ತೀರಾ, ಕೆಲವೊಂದು ಎಷ್ಟೊಂದು ಸ್ಕಿಪ್ ಮಾಡ್ಕೊಂಡು ಹೋಗ್ತೀನಿ, ಮುಂದೆ ಎಲ್ಲ ಅವಶ್ಯಕತೆನೇ ಇಲ್ಲ. ಓಕೆ, ಇಲ್ಲಿ ಪ್ರೈವೇಟೈಸೇಷನ್ ವಿಚಾರದಲ್ಲಿ ಇಸ್ ಇಟ್ ಗುಡ್ ಆರ್ ಬ್ಯಾಡ್ ಅನ್ನೋ ವಿಚಾರಕ್ಕೆ ಬಂದಾಗ, ಓಕೆ, ಸೊ ದಿ ಕಂಪೇರ್ ಬೈ ಟೇಕಿಂಗ್ ರೀಸೆಂಟ್ ಎಕ್ಸಾಂಪಲ್. ಓಕೆ, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅದನ್ನ ಪ್ರೈವೇಟೈಸ್ ಮಾಡಿದ್ರು, ಶೇರ್ ನೀವು IPO ಇಶ್ಯೂ ಮಾಡಿ ಶೇರ್ ಮಾರ್ಕೆಟಿಗೆ ಬಿಟ್ಟಿದ್ದು ನಿಮ್ಗೆ ಗೊತ್ತಿರ್ಬೋದು. ಸೊ ಡೈರೆಕ್ಟ್ ಕ್ವಶನ್ ಆಗುತ್ತೆ ನಿಮ್ಗೆ ಪ್ರಿಲಿಮ್ಸ್ ಅಲ್ಲಿ, ಮೇ ಬಿ KS ಅಲ್ಲಿ ಯಾವ ಕಂಪ್ನಿ ಅಂತ, BPCL. ಓಕೆ, ಸೊ ಎರಡು ಕಂಪ್ಯಾರಿಸನ್ ಮಾಡ್ತಾರೆ ಅವರು, BPCL ಮತ್ತೆ ಇನ್ನು ಗವರ್ಮೆಂಟ್ ಕಂಟ್ರೋಲ್ ಅಲ್ಲೇ ಇರುವಂತ HPCL. ಸೊ ಆ ಕಂಪ್ಯಾರಿಸನ್ ನಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುವಂತ ಎಕ್ಸಾಂಪಲ್ BPCL ತಗೊಳ್ತಾರೆ. ಅಂದ್ರೆ ಎರಡು ಗವರ್ಮೆಂಟ್ ಕಂಟ್ರೋಲ್ ಅಲ್ಲಿ ಇದ್ದಾಗ ಹೇಗಿತ್ತು, ಪ್ರೈವೇಟ್ ಆದಾಗ ಯಾವ ರೀತಿ ಇದೆ, ಸೊ ಪ್ರೈವೇಟೈಸೇಷನ್ ಇಂದ ವೆಲ್ತ್ ಕ್ರಿಯೇಷನ್ ಆಗ್ತಾ ಇದೆಯಾ ಅನ್ನೋದು ಇಲ್ಲಿದೆ. ಕ್ವಶನ್ ಆಗ್ಬೋದಾಗಿರೋದು BPCL ಯಾವ್ದು ಅಂತ ಕೇಳ್ತಾನೆ. ಓಕೆ, ಡಿಸ್ಇನ್ವೆಸ್ಟ್ಮೆಂಟ್ಸ್ ಮಾಡಿದಂತ ಕಂಪನಿ ಹೆಸರು. ಸಿ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ ನೀವು, ಅದು ಹೇಗೆ ಮಾಡ್ತಾ ಇದೆ ಹಂಗೆ ಪರ್ಫಾರ್ಮ್ ಮಾಡಿದೆ. ಮುಂಚೆವರೆಗೂ ಅದು ಪ್ರೈವೇಟೈಸೇಷನ್ ಡಿಸ್ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಸಡನ್ ಆಗಿ ಹೆಂಗೆ ಗ್ರೋತ್ ರೈಸ್ ಆಯ್ತು ಅಂತ, ಅಂದ್ರೆ ಅದ್ರ ವ್ಯಾಲ್ಯೂಯೇಷನ್ ರೈಸ್ ಆಗಿದ್ದು. ಪ್ರೈವೇಟೈಸೇಷನ್ ಇಂದ ಇರೋ ಬೆನಿಫಿಟ್ಸ್ ಅನ್ನ ಅವ್ರು ಡಿಸ್ಕಸ್ ಮಾಡ್ತಾರೆ, ನೋಡೋಣ ಅದನ್ನ. ಓಕೆ, ಓಕೆ, ಸೊ ಲಾಸ್ಟ್ ನಾನು ನಿಮ್ಗೆ ತಾಲಿನಾಮಿಕ್ಸ್ ಬಗ್ಗೆ ಹೇಳಿದೆ, ಅದು ಇಲ್ಲಿ 1.27 ಅಲ್ಲಿ ಮೆನ್ಷನ್ ಆಗಿದೆ. ಸೊ ಚೆನ್ನಾಗಿ ಫುಡ್ ಅದು ಫುಡ್ ಅಂದ್ರೆ ನ್ಯೂಟ್ರಿಷಿಯಸ್ ಫುಡ್ ಏನು ಅನ್ನೋದನ್ನ ಇಲ್ಲಿ ನಾವು ಡಿಸ್ಕಷನ್ ಮಾಡ್ಕೊಳ್ಳೋಣ. ಓಕೆ, ಸೊ ಅದರ ತಾಲಿನಾಮಿಕ್ಸ್ ಅಂತ ಒಂದು ಚಾಪ್ಟರ್ ಇಟ್ಟಿದ್ದಾರೆ, ದ ಎಕನಾಮಿಕ್ಸ್ ಆಫ್ ದ ಪ್ಲೇಟ್ ಆಫ್ ಫುಡ್ ಇನ್ ಇಂಡಿಯಾ. ಓಕೆ, ಇಲ್ಲೊಂದು ಟ್ರಸ್ಟ್ ಆಸ್ ದ ಪಬ್ಲಿಕ್ ಗುಡ್, ವೆರಿ ಇಂಪಾರ್ಟೆಂಟ್ ಥಿಂಗ್, ಟ್ರಸ್ಟ್ ಆಸ್ ದ ಪಬ್ಲಿಕ್ ಗುಡ್. ಸೊ ವಾಟ್ ಯು ಮೀನ್ ಬೈ ಗುಡ್, ಯಾರು ಹೇಳ್ತೀರಾ? ವಾಟ್ ಯು ಮೀನ್ ಬೈ ಗುಡ್? ಮಾಡಪ್ಪ, ವಾಟ್ ಯು ಮೀನ್ ಬೈ ಗುಡ್? ಓಕೆ, ಚಾರ್ಟ್ ಅಲ್ಲಿ ಹಾಕಿದೀರಾ? ನೋ, ಎಸ್, what do you mean by good? Commodity. Okay, one more word ಹೇಳಿದ್ರಿ, commodity. Okay, what do you mean by commodity? Yes, what do you mean by commodity? Essential usage. Essential usage. No, sorry. Which can be exchanged. It can be exchanged. Any article that is used in economic activities. ಅದು good or commodity na? The thing which satisfies human wants. No. So who will give the clarity? Goods ಅಂದ್ರೆ ಏನು, commodity ಅಂದ್ರೆ ಏನು? Anything which has some value. ಯಾವ್ದು ಕಮ್ಮ ಅದು ವರ್ಷ, good or commodity na?
ಯಾವ್ದಕ್ಕೆ ಅಂತಿದ್ದು? ಎನಿಥಿಂಗ್ ವಿಚ್ ಹ್ಯಾಸ್ ಸಮ್ ವ್ಯಾಲ್ಯೂ. ಗೂಡ್ಸ್ ಕಮಾಡಿಟಿ. So commodity andre which can be bought and sold. Sir, a commodity, sir, which has value, that is a commodity. Good. Good ಅಂದ್ರೆ Good andre anything that satisfies human wants. Anything that satisfy human wants. ಓಕೆ, ಅಕ್ಸೆಪ್ಟ್ ಮಾಡ್ಬೋದು. ಇನ್ನೂ ಕ್ಲಿಯರ್ ಆಗಿ, ಇನ್ನೂ ಕ್ಲಾರಿಟಿ ಯಾರು ಕೊಡ್ತೀರಾ? ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ಇಂದ ಕೊಡಿ ನನಗೆ. ನೀವು ಕೊಡ್ತಿರೋದು ಸರಿ ಇದೆ, ಐ ಆಮ್ ನಾಟ್ ಡಿನೈಯಿಂಗ್. ಸೊ ಗೂಡ್ಸ್ ಮತ್ತೆ ಕಮಾಡಿಟಿಗೆ, ಕಮಾಡಿಟಿ ಕರೆಕ್ಟ್ ಆಗಿ ಹೇಳಿದೀರಾ? ಗೂಡ್ಸ್ ಮತ್ತೆ ಕಮಾಡಿಟಿಗೆ ಲಿಂಕು ಮತ್ತೆ ಡಿಫರೆನ್ಸ್. Commodity is a product which is made use in the process of making goods. Commodity is used in the goods. Okay, ಬಟ್ ನಂಗೆ ಲಿಂಕ್ ಆಗ್ತಿಲ್ಲ ಅದು. ಅಂದ್ರೆ ಓಕೆ, ಡಿಫರೆನ್ಸ್ ಹೇಳಿ, ಹೋಗ್ಲಿ ಡಿಫರೆನ್ಸ್ ಹೇಳಿ. ಯಾವ್ದಕ್ಕೆ ನೀವು ಗೂಡ್ಸ್ ಅಂತೀರಾ, ಯಾವ್ದಕ್ಕೆ ನೀವು ಕಮಾಡಿಟಿ ಅಂತ ಹೇಳಿ? Sir, goods is consumable and commodity is commodity consumable alva? Primary product which can be commodity is a raw material, sir. Raw goods, agricultural raw goods. Okay, ನನಗೂ ಸಿ ಯಾವಾಗ ನಿಮಗೆ ಡೌಟ್ ಬರುತ್ತಲ್ವಾ, ಆಲ್ವೇಸ್ ಟೇಕ್ ಅ ಎಕ್ಸಾಂಪಲ್ ಅಂಡ್ ಆನ್ಸರ್. ವಾಟರ್, ಇಸ್ ಇಟ್ ಅ ಗುಡ್ ಆರ್ ಅ ಕಮಾಡಿಟಿ? ಗುಡ್. ಕಮಾಡಿಟಿ ಅಲ್ವಾ ಇದು? Yes sir. ಗೊತ್ತಾಗುತ್ತೆ ಸರ್ ಒಂದು ವಿಚಾರ ಮಾಡಿದ್ರೆ. ಸರ್, commodity is the part of good. Commodity is the part of goods. Okay, ಅಲ್ಲ ನಾನು ಎಕ್ಸಾಂಪಲ್ ಕೇಳ್ತಾ ಇದ್ದೀನಿ. ವಾಟರ್, ಇಸ್ ಇಟ್ ಅ ಕಮಾಡಿಟಿ ಗುಡ್? Commodity sir. ಕಮಾಡಿಟಿ. ಮತ್ತೆ ಗೂಡ್ಸ್ ಅಂತ ಯಾವ್ದು ಹೇಳ್ತೀರಾ ಹಂಗಾರ? ಹಲೋ ಹಲೋ, ಸಿ ನಿಮ್ಮ NCERT ಇರೋಂತವೇ ಕ್ವಶನ್ಸ್ ಇವೆಲ್ಲ. ಓಕೆ, ನಾಳೆ ಕ್ವಶನ್ ಬಂದಾಗ ಪ್ಯಾನಿಕ್ ಆಗ್ಬಿಡ್ತೀರಾ, ಅಯ್ಯೋ ಏನಪ್ಪ ಇದು ಹೆಂಗ್ ಆನ್ಸರ್ ಮಾಡೋದು ಅಂತ. Sir, water is a good, commodity is a water bottle. ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ, NCERT ಕ್ಲಾಸ್ ಅಲ್ಲೇ ಹೇಳ್ಕೊಟ್ಟಿದ್ದೀನಿ. Sir, goods which do not meet our immediate needs. Which do not meet our immediate needs. ಯಾವ್ದದು? For goods. From goods we can produce what you can say. We can produce another goods. For example, raw material, commodity and the finished product. Sir, it depends on how we use the water, sir. ಎಕ್ಸಾಂಪಲ್ ಕೊಡಿಪ್ಪ. ಹೌ ಯು ಅಂತಂದ್ರೆ ಯೂಸ್ ಮಾಡ್ತಾರೆ, it will become a goods. ಕಮಾಡಿಟಿ ಆಗುತ್ತೆ ಸರ್. ಡ್ರಿಂಕಿಂಗ್ ಪರ್ಪಸ್ ಸೆಲ್ ಮಾಡಕ್ಕೆ ಯೂಸ್ ಮಾಡಿದ್ರೆ ಗುಡ್ ಆಗುತ್ತೆ. ಸೇಲ್ ಮಾಡಿದ್ರೆ ಕಮಾಡಿಟಿ ಆಗುತ್ತೆ. ಬಿಸ್ಲರಿ ವಾಟರ್ ನ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಲ್ವಾ? ಮಾಡ್ತಿಲ್ವಾ? ಹ್ಯೂಮನ್ ಸ್ಯಾಟಿಸ್ಫ್ಯಾಕ್ಷನ್ ಯಾವ್ದಾವ್ದು ಬೇಕಾದ ಗೂಡ್ಸ್ ಅಂತ ಆಗುತ್ತಲ್ಲ ಸರ್? ಕರೆಕ್ಟ್, ನಾನು ಅದನ್ನ ತಪ್ಪು ಅಂತ ಹೇಳಲೇ ಇಲ್ಲ ನಾನು. ಹ್ಯೂಮನ್ ಸ್ಯಾಟಿಸ್ಫ್ಯಾಕ್ಷನ್ ಮತ್ತೆ ಹಂಗಾರೆ ಕಮಾಡಿಟಿ, ನನ್ಗೀಗ ವಾಟರ್ ಕಮಾಡಿಟಿನ ಗೂಡ್ ಅಷ್ಟೇ ಬಿಡಿ, ನಿಮ್ಗೆ ಅರ್ಥ ಆಗಿದೆ ಅಂತ. ಗೂಡ್ಸ್. Water used as it is, it's a commodity. Water used packed, it's a good. Water used as packed is a good. ವರ್ಡ್ ಮಿಸ್ ಆಗ್ತದೆ. Mineral ವಾಯ್ಸ್ ಬ್ರೇಕ್ ಇದೆ. ಓಕೆ ಓಕೆ, ಕಮಾಡಿಫಿಕೇಶನ್ ನಿಮ್ಗೆ ಮಾತಾಡಿದ್ದೆ ನಾನು, ಕಮಾಡಿಫಿಕೇಶನ್ ಅಂತ. ಸಿ ವಾಟ್ ಇಸ್ ಕಮಾಡಿಫಿಕೇಶನ್? ಈಗ ವಾಟರ್ ಇದೆ ಅಲ್ವಾ, ಅರ್ಲಿ ಇಟ್ ವಾಸ್ ಕಮಾಡಿಟಿ, ಒಪ್ಕೋತೀರಾ ಅದನ್ನ? ಏನಂತ ಹೇಳ್ತೀನಿ ನಾನು. ಸೊ ಯಾವ್ದಕ್ಕೆ ಮನಿ ವ್ಯಾಲ್ಯೂ ಇರೋದಿಲ್ವೋ, ಅರ್ಥ ಆಗುತ್ತಲ್ಲ, ಮನಿ ವ್ಯಾಲ್ಯೂ ಇರೋದಿಲ್ಲ. ಮನಿ ಮಾನಿಟರಿ ವ್ಯಾಲ್ಯೂ ಇರುತ್ತಲ್ವಾ, ಅದನ್ನ ನಾವು ವಾಟರ್ ಫ್ರೀ ಆಗಿ ಸಿಗ್ತಾ ಇತ್ತು. ನೌ ಯು ಆರ್ ಪೇಯಿಂಗ್ 20 rupees per liter. So now it has become a commodity which has got the monetary value. But goods, ಇವಾಗ ಹೇಳಿ, ಟ್ರೈ ಮಾಡ್ತೀರಾ, ಮಾನಿಟರಿ ವ್ಯಾಲ್ಯೂ ಇದೆಯೋ ಇಲ್ವೋ ಗೂಡ್ಸ್ಗೆ?
ಇದೆ ಸರ್. ಗೂಡ್ ಮಾನಿಟರ್ ಇದೆ ಸರ್. ಮತ್ತೆ ಡಿಫ್ರೆನ್ಸ್ ಏನಂಗಿದ್ರೆ ಈಗ ಇದನ್ನ ಹೇಳ ಟ್ರೈ ಮಾಡಿ. ಗೂಡ್ಸ್ ವಾಟರ್ ಮಾಡ್ಕೊಳ್ಳಿ, ಅರ್ಥ ಆಗ್ತಿದೆಯಲ್ಲ? ಸೊ ನೀವು ಹೇಳ್ದಂಗೆ ಹ್ಯೂಮನ್ ನೀಡ್ಸ್ ನ ಸ್ಯಾಟಿಸ್ಫೈ ಮಾಡಕ್ ಇರುವಂತದ್ದು ಗೂಡ್ಸ್. ಆದ್ರೆ ಯಾವ್ದು ಈಗ ವಾಟರ್ ವಾಸ್ ಅ ಗೂಡ್ ಅರ್ಲಿಯರ್, ಅದು ಮಾನಿಟರಿ ವ್ಯಾಲ್ಯೂ ಇತ್ತೋ ಇರ್ಲಿಲ್ವೋ, ಬಟ್ ಇಟ್ ವಾಸ್ ಅ ಗೂಡ್. ಬಟ್ ಕಮಾಡಿಟಿ ಅನ್ಬೇಕಾದ್ರೆ ಅದಕ್ಕೆ ಮಾನಿಟರಿ ವ್ಯಾಲ್ಯೂ ಬರ್ಬೇಕು. ಇಸ್ ಇಟ್ ಕ್ಲಿಯರ್? Okay. So, okay. Okay, ಇಲ್ಲಿ ಏನ್ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದ್ರೆ ಟ್ರಸ್ಟ್ ಆಸ್ ಅ ಪಬ್ಲಿಕ್ ಗುಡ್ ಅಂತ. ಟ್ರಸ್ಟ್ ಆಸ್ ಅ ಪಬ್ಲಿಕ್ ಗುಡ್ ದಟ್ ಗೆಟ್ಸ್ ಎನ್ಹಾನ್ಸ್ಡ್ ವಿತ್ ಅ ಗ್ರೇಟರ್ ಯೂಸ್. ಸೊ ಎನಿವೆ ಇದು ಎಸ್ಎನ್ ಅಲ್ಲಿ ಯೂಸ್ ಮಾಡ್ಕೊಳ್ಳೋಕೆ ಚೆನ್ನಾಗಿದೆ. ಮೇಲೆ ನಮಗೆ ಟ್ರಸ್ಟ್ ಎಷ್ಟಿತ್ತು ಯೂಸ್ ಮಾಡ್ಕೊಳ್ಳಿ. ಟ್ರಸ್ಟ್ ಆಸ್ ಅ ಪಬ್ಲಿಕ್ ಗುಡ್ ಅದನ್ನ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಕೂಡ ಡಿಸ್ಕಸ್ ಮಾಡೋಣ ಅಂತ. ಹಾಗೆ ಇಲ್ಲಿ ಗುಡ್ ಲಾಸ್ ಮೇಕ್ ಗುಡ್ ಸಿಟಿಸನ್ಸ್ ನಿಮ್ಮ ಆನ್ಸರ್ ಅಲ್ಲಿ ಯೂಸ್ ಮಾಡ್ಕೊಳ್ಳಿ. ಗುಡ್ ಲಾಸ್ ಮೇಕ್ ಗುಡ್ ಸಿಟಿಸನ್ಸ್. ಓಕೆ, ಸೊ ಇಲ್ಲಿ ಫಿಗರ್ 18 ನೋಡ್ಕೊಳ್ಳಿ. ಪ್ರಿಲಿಮ್ಸ್ ಕ್ವಶನ್ ಆಗುತ್ತೆ. ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಯಾರು ಕೊಡ್ತಾರೆ? ಇದನ್ನ ಯಾರು ಕೊಡ್ತಾರೆ? ಆಂಟಿ ಕರಪ್ಷನ್ ಬ್ಯೂರೋ. ಆಂಟಿ ಕರಪ್ಷನ್ ಬ್ಯೂರೋ ಯಾವ್ದಪ್ಪ ಅದು? ಎಸ್ ಅದರ್ಸ್ ಸರ್, ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್. ಇಲ್ಲೇ ಇದೆಯಪ್ಪ ಆನ್ಸರ್. ಕ್ವಶನ್ಸ್ ಹೆಂಗ್ ಫ್ರೇಮ್ ಮಾಡ್ತಾರೆ ಅಂದ್ರೆ ಅಲ್ಲಲ್ಲೇ ಇರ್ತವೆ, ಫ್ರೇಮ್ ಮಾಡ್ತಾರೆ. ಸೊ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅಲ್ಲೇ ಇದೆ ನೋಡ್ಕೊಳ್ಳಿ. ನೀವು ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ನೋಡ್ತೀರ, ಕೆಳಗಡೆ ಸೋರ್ಸ್ ಮಾಡ್ತಾನ ಅವನು. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಕೊಟ್ಟಿದೆ, ಅರ್ಥ ಆಗ್ತಿದೆಯಲ್ಲ? ಸೊ ಕರಪ್ಷನ್ ಪರ್ಸೆಪ್ಷನ್. ಓಕೆ, ಸೊ ಇಂಡಿಯಾದ ಸ್ಕೋರು ಎಷ್ಟಿದೆ? 11 ಅಲ್ಲಿ ತುಂಬಾ ವರ್ಸ್ಟ್ ಆಗಿತ್ತು. ಓಕೆ, ಬಟ್ 18 ಅಲ್ಲಿ ಎನಿವೆ ಅವರು ಇದನ್ನ ಈ ಬಾಕ್ಸ್ 1 ಅನ್ನ ಓದ್ಕೊಳ್ಳಿ ಆರಾಮಾಗಿ. ಓಕೆ, ಮೇನ್ಸ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಓಕೆ, ಸೊ ಇಲ್ಲಿ ಲೋನ್ ಡಿಫಾಲ್ಟ್ ವಿಚಾರದಲ್ಲಿ ಮಾತಾಡ್ತಾ ಇದ್ದಾರೆ. ಓಕೆ, ಅದನ್ನ ಬ್ಯಾಂಕಿಂಗ್ ಅಲ್ಲಿ ನೋಡ್ಕೊಳ್ಳೋಣ. ಆಡಿಟ್ ಫೇಲ್ಯೂರ್ಸ್. ಓಕೆ, ಸೊ ಇಲ್ಲೊಂದು ವರ್ಡ್ ಬಂದಿದೆ, ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಜಸ್ಟ್ ನೆಗೆಟಿವ್ ಎಕ್ಸ್ಟರ್ನಾಲಿಟಿ. ನೆಗೆಟಿವ್ ಎಕ್ಸ್ಟರ್ನಾಲಿಟಿ ಹಂಗಂದ್ರೆ ಏನು ಅಂತ ಯಾರು ಹೇಳ್ತೀರಾ? ನೆಗೆಟಿವ್ ಎಕ್ಸ್ಟರ್ನಾಲಿಟಿ ಎಸ್ ಸರ್, ಬೆನಿಫಿಟ್ಸ್ ಗಿಂತ ನೆಗೆಟಿವ್ ಸೈಡ್ ಜಾಸ್ತಿ ಇರುತ್ತೆ. ಬೆನಿಫಿಟ್ಸ್ ಗಿಂತ ನೆಗೆಟಿವ್ ಜಾಸ್ತಿ ಇರುತ್ತೆ ಅಂತನಾ? ಸಾರಿ, ನಾಟ್ ಕರೆಕ್ಟ್. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಎಕನಾಮಿ ಅಂತ ಹೇಳ್ತಿದ್ರ, ಇಂಪ್ಯಾಕ್ಟ್ ಆನ್ ಅದರ್ಸ್ ಅಂತ ಹೇಳ್ತಿದ್ರ. ಅದು ಎಕ್ಸ್ಟರ್ನಾಲಿಟಿ ಅಂದ್ರೆ ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ. ಒಂದು ಸಿಮೆಂಟ್ ಇಂಡಸ್ಟ್ರಿ ಇದೆ. ಓಕೆ, ಸೊ ಅದ್ರದ್ದು ರೆವಿನ್ಯೂ 1000 crores ಇದೆ. ಗವರ್ಮೆಂಟ್ ಗೆ 10 crore ಅದು ಪೇ ಮಾಡ್ತಾ ಇದೆ. ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ.
ಓಕೆ, ಸಿಮೆಂಟ್ ಇಂಡಸ್ಟ್ರಿ 1000 crore ರೆವಿನ್ಯೂ ಮಾಡ್ತಿದೆ, 10 crore ಗವರ್ಮೆಂಟ್ಗೆ ಟ್ಯಾಕ್ಸ್ ಪೇ ಮಾಡ್ತಾ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಸಿಮೆಂಟ್ ಇಂಡಸ್ಟ್ರಿ ವಾಟರ್ ಪೊಲ್ಯೂಟ್ ಮಾಡ್ತಾ ಇದೆ, ಅದರಿಂದ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಓಕೆ, ಗವರ್ಮೆಂಟ್ 5 crore ಫಾರ್ ಎಕ್ಸಾಂಪಲ್ ಗವರ್ಮೆಂಟ್ ಹಾಸ್ಪಿಟಲ್ಗೆ ಅವ್ರಿಗೆಲ್ಲ ಹೆಲ್ತ್ಗೋಸ್ಕರ ಸ್ಪೆಂಡ್ ಮಾಡ್ತಾ ಇದೆ ಅಂತ ಗವರ್ಮೆಂಟ್. ಸೊ ಇನ್ ದ GDP ದೇ ವಿಲ್ ಆಡ್ 10 crore, ಬಟ್ ಈ 5 crore ಮೈನಸ್ ಮಾಡಬೇಕಾಗಿತ್ತು. ಆಕ್ಚುಲಿ ಎಫೆಕ್ಟಿವ್ಲಿ 5 crore ಅಷ್ಟೇ ಕೊಟ್ಟಿದ್ದಾರೆ ಅವರು. ಸೊ ವಿ ಕೆನಾಟ್ ಸೇ ದಟ್ ನೆಗೆಟಿವ್ ಕಂಪ್ಲೀಟ್ ನೆಗೆಟಿವ್ ಆಯ್ತು ಅಂತ. ಎಕ್ಸ್ಟರ್ನಾಲಿಟಿ ಮೀನ್ಸ್ ದ impact, external factors affecting the economy. ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಆಗ್ಬೋದು. ಅಸ್ಯೂಮ್ ದಟ್ 5 crore ಬದಲು ಅವ್ರು ಏನಾದ್ರು 15 crore ಹೆಲ್ತ್ ಮೇಲೆ ಹಾಕಿದ್ರೆ ಇಲ್ಲಿ -5 crore ಆಗ್ತಾ ಇತ್ತು. ಸೊ ರಿಯಲಿ ಅವ್ರ ಕಾಂಟ್ರಿಬ್ಯೂಷನ್ ಎಕನಾಮಿಗೆ ಮೈನಸ್ ಆಗ್ತಾ ಇತ್ತು GDP-ಗೆ. ಸೊ ನೆಗೆಟಿವ್ ಎಕ್ಸ್ಟರ್ನಾಲಿಟಿ ಅಂದ್ರೆ ಇಟ್ ಇಸ್ ಕ್ರಿಯೇಟಿಂಗ್ ದ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ದ ಎಕಾನಮಿ. ನೆಗೆಟಿವ್ ಎಕ್ಸ್ಟರ್ನಾಲಿಟೀಸ್. ಪಾಸಿಟಿವ್ ಎಕ್ಸಾಂಪಲ್ ಕೊಡಿ ಯಾರು ಒಂದು ಪಾಸಿಟಿವ್ ಎಕ್ಸ್ಟರ್ನಾಲಿಟಿಗೆ. ಪಾಸಿಟಿವ್ ಎಕ್ಸ್ಟರ್ನಾಲಿಟಿಗೆ ಎಸ್, ಜಾಬ್ ಕ್ರಿಯೇಷನ್, ಲೋ ಕ್ರೂಡ್ ಆಯಿಲ್ ಪ್ರೈಸಸ್. ಸಾರಿ, ಅದು ಎಕ್ಸ್ಟರ್ನಾಲಿಟಿ ಅಲ್ಲ. ಅದು ನಾನು ಹೇಳ್ತಾ ಇರೋದು, ನೀವೇನೋ ಒಂದು ಆಕ್ಟಿವಿಟಿ ಕ್ಯಾರಿ ಮಾಡ್ತೀರಾ, ಅದರಿಂದ ಆಗುವಂತ ಇಂಪ್ಯಾಕ್ಟ್. ನೀವು ಲೋ ಕ್ರೂಡ್ ಆಯಿಲ್ ಪ್ರೈಸಸ್ ವಿಚಾರದಲ್ಲಿ ನೀವೇನು ಮಾಡಿಲ್ಲ ಅಲ್ಲಿ. ಸಿಂಪಲ್ ಎಕ್ಸಾಂಪಲ್, ಸಿಮೆಂಟ್ ಇಂಡಸ್ಟ್ರಿ ತರದ್ ಇನ್ನೊಂದು ಎಕ್ಸಾಂಪಲ್ ಕೊಡಿ. ಅಫಾರೆಸ್ಟೇಷನ್. ಎಕ್ಸಾಕ್ಟ್ಲಿ. ಈಗ ಅಫಾರೆಸ್ಟೇಷನ್ ನಿಂದ ಓಕೆ ಪಾಸಿಟಿವ್ ಹೆಲ್ತ್ ಮೇಲೆ ಅದೇ ಎಕ್ಸಾಂಪಲ್ ತಗೊಂಡ್ರೆ ಹೆಲ್ತ್ ಮೇಲೆ ಎಷ್ಟೊಂದು ಬೆನಿಫಿಟ್ ಆಗುತ್ತೆ. ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಆನ್ ಹೆಲ್ತ್ ರೆಡ್ಯೂಸ್ ಆಗಿರುತ್ತೆ ಈಗ. ಸೊ ಪಾಸಿಟಿವ್ ಅಲ್ವಾ ಇದು? ಓಕೆ, ಸೊ ಯಾವ್ದೋ ಒಂದು ಇಂಡಸ್ಟ್ರಿ ಸೆಟಪ್ ಮಾಡೋ ಬದಲು ಒಂದು ಗಾರ್ಡನ್ ಅಥವಾ ಇದು ಒಂದು ಬಿಸ್ನೆಸ್ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ರಿಕ್ರಿಯೇಷನ್ಗೋಸ್ಕರ ಅವರು ಒಂದು ಅಫಾರೆಸ್ಟೇಷನ್ ಪ್ರೋಗ್ರಾಮ್ ಮಾಡಿ ದೊಡ್ಡದಾಗಿ ಇದು ಮಾಡ್ತಾರೆ. ಬಟ್ ಅದರಿಂದ ಪಾಸಿಟಿವ್ ಬೆನಿಫಿಟ್ಸ್ ಇದೆ, ಹೆಲ್ತ್ ಬೆನಿಫಿಟ್ಸ್. ಓಕೆ, ಸೊ ಇದನ್ನ ನಾವು ಹೇಳ್ಬೋದು. ಓಕೆ, ರೈಟ್. ಈಗ ಸೋಲಾರ್ ಪಂಪ್ ಯೂಸೇಜ್ ಕೊಟ್ರು ಎಕ್ಸಾಂಪಲ್, ಕರೆಕ್ಟ್. ಇದು ಪಾಸಿಟಿವ್ ಹೆಲ್ಪ್ ಮಾಡುತ್ತೆ, ಯಾಕಂದ್ರೆ ಒಂದ್ ಕಡೆಗೆ ಪೊಲ್ಯೂಷನ್ ಕಡಿಮೆ ಮಾಡುತ್ತೆ, ಇನ್ನೊಂದ್ ಕಡೆಗೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ. ಸೊ ಇದನ್ನ ನಾವು ಪಾಸಿಟಿವ್ ಎಕ್ಸ್ಟರ್ನಾಲಿಟಿ. ಬಟ್ ಅದ್ರಲ್ಲಿ ಕೌಂಟ್ ಮಾಡಕ್ ಆಗ್ತಿರೋದಿಲ್ಲ. ದಟ್ ಇಸ್ ದ ಒನ್ ಡ್ರಾಬ್ಯಾಕ್ ಇನ್ ದ ಕ್ಯಾಲ್ಕುಲೇಷನ್ ಆಫ್ ದ GDP ಅಂತ ನಾವು ಡಿಸ್ಕಸ್ ಮಾಡಿದೀವಿ. ಸೊ ಅದ್ರ ಕ್ವಶನ್ ಕೇಳ್ತಾನೆ. ಓಕೆ, ನೆಕ್ಸ್ಟ್ ಸೊ ನೆಕ್ಸ್ಟ್ ಇಲ್ಲಿ ಸೊ page number 19. Okay, fine. ಓಕೆ, ಸೊ ಇಲ್ಲಿ ಫ್ರೀ ರೈಡರ್ ಪ್ರಾಬ್ಲಮ್ ಅಂತ ಇದೆ. ಓಕೆ, ವಾಟ್ ಯು ಮೀನ್ ಬೈ ಫ್ರೀ ರೈಡರ್ ಪ್ರಾಬ್ಲಮ್? ಫ್ರೀ ರೈಡರ್ ಪ್ರಾಬ್ಲಮ್ non-taxpayers also use same benefits. Yes, non-taxpayers also use the same benefits. ರೋಡ್ ನ ಅವರು ಯೂಸ್ ಮಾಡ್ತಾರೆ, ನೀವು ಯೂಸ್ ಮಾಡ್ತೀರಾ. ಗಾರ್ಡನ್ ನ ಅವರು ಯೂಸ್ ಮಾಡ್ತಾರೆ, ನೀವು ಯೂಸ್ ಮಾಡ್ತೀರಾ. ಟ್ಯಾಕ್ಸ್ ಪೇಯರ್ಗೂ ನಾನ್ ಟ್ಯಾಕ್ಸ್ ಪೇಯರ್ಗೂ ಏನೋ ಡಿಫ್ರೆನ್ಸ್ ಇಲ್ಲ. ಅದನ್ನ ನಾವು ಫ್ರೀ ರೈಡರ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಸೊ ದಿಸ್ ಡಿಮೋಟಿವೇಟ್ಸ್ ದ ಟ್ಯಾಕ್ಸ್ ಪೇಯರ್ಸ್. ಅರ್ಥ ಆಗುತ್ತಲ್ವಾ? ಬಟ್ ಎನಿವೇ, ಸೊ ಡೈರೆಕ್ಟ್ ಪ್ರಿಲಿಮ್ಸ್ ಕ್ವಶನ್ ಆಗುತ್ತೆ ಫ್ರೀ ರೈಡರ್ ಪ್ರಾಬ್ಲಮ್. ಓಕೆ, ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ನಿಜ. ಓಕೆ, ಒಂದ್ ಕಡೆಗೆ ಟ್ಯಾಕ್ಸ್ ಪೇಯರ್ ನ ಡಿಮೋಟಿವೇಟ್ ಮಾಡುತ್ತೆ,
ಓಕೆ, ಸೊ ವಾಟ್ ಇಸ್ ಫ್ರೀ ರೈಡರ್ ಪ್ರಾಬ್ಲಮ್ ಅಂತ ಕೇಳ್ತಾರೆ. ಓಕೆ, ಇಲ್ಲಿ leading indicators are impending default. So what do you mean by default? Default ಅಂದ್ರೆ ಏನು? Error. Error. No, banking ವಿಚಾರದಲ್ಲಿ default. Paying loans. Hmm? Paying the loans back. Returning the loans. So they are failing to return their loan. ಅರ್ಥ ಆಗುತ್ತಲ್ವಾ? ಸೊ ಡಿಫಾಲ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ವಿಲ್ಫುಲ್ ಡಿಫಾಲ್ಟ್ ಅಂದ್ರೆ ವಿಲ್ಫುಲ್ ಡಿಫಾಲ್ಟ್, They have the money to pay, but they don't pay. yes, willful default. They have the money but they don't want to pay. Okay, ಯಾಕೆ ಹಾಗೆ ಅನ್ನೋದನ್ನ ನೋಡ್ಕೊಳ್ಳೋಣಂತೆ. ಎನಿವೆ, ಸೊ ಇಲ್ಲಿ ಲೀಡಿಂಗ್ ಇಂಡಿಕೇಟರ್ಸ್ ಆಫ್ ಸ್ಟ್ರೆಸ್ ಆರ್ ಇಂಪೆಂಡಿಂಗ್ ಡಿಫಾಲ್ಟ್ ಯಾವ್ಯಾವ ಕಾರಣಕ್ಕೆ ಹಂಗಾಗುತ್ತೆ ಅನ್ನೋದು ಇಲ್ಲಿ ಇದು ಮೇನ್ಸ್ ಹೆಲ್ಪ್ ಆಗುವಂತದ್ದು ಇದು, ರೈಟ್? ಸೊ ಇಶ್ಯೂಸ್ ಇನ್ ಪರ್ಫಾರ್ಮೆನ್ಸ್ ಆಫ್ ದ ಬಿಸ್ನೆಸ್, ಡೆಫಿನೆಟ್ಲಿ ವೆನ್ ದರ್ ಬಿಸ್ನೆಸ್ ಇಸ್ ನಾಟ್ ಪರ್ಫಾರ್ಮಿಂಗ್ ವೆಲ್ ದೇ ವಿಲ್ ನಾಟ್ ಪೇ. Weakness in internal controls. Okay, so then also they will, idu main sigಬೇಕಾಗಿರೋದು. Then non compliance of the provisions of the company act. Okay, ಬೇರೆ reasons ಇಲ್ಲಿ ಇದಾವೆ, just go through them. ಇದು ಮೇನ್ಸ್ ಹೆಲ್ಪ್ ಆಗುವಂತದ್ದು ಯಾವ ಕಾರಣಕ್ಕೆ ಡಿಫಾಲ್ಟ್ ಆಗುತ್ತೆ ಅಂತ. ಓಕೆ, ಸೊ ಜಸ್ಟ್ ಸೊ ಇಲ್ಲೊಂದು ಲೈನ್ ಇದೆ, ಜಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಇನ್ವಿಸಿಬಲ್ ಹ್ಯಾಂಡ್ ಆಫ್ ದ ಮಾರ್ಕೆಟ್ ನೀಡ್ಸ್ ದ ಸಪೋರ್ಟಿಂಗ್ ಹ್ಯಾಂಡ್ ಆಫ್ ದ ಟ್ರಸ್ಟ್. ಓಕೆ, okay, so here NPA, what is NPA? Non-performing asset. So non-performing asset, what do you mean by that? Loan borrower cannot afford to repay their loans. No. It is a classification by the banks. Recoverable loan. Sir, if an asset does not yield any returns for continuous period of 90 days, it's yes. So layman term ಅಲ್ಲಿ ಹೇಳಿದ್ರೆ unrecovered loan ನ ನಾವು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಹೇಳ್ತೀವಿ, ಬಟ್ ದಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಕರೆಕ್ಟ್. ಓಕೆ, ಸಿ ನಿಮ್ಮ ಹೆಸರುಗಳು ಹಾಕೊಂಡ್ರೆ ಚೆನ್ನಾಗಿರುತ್ತೆ, ನನಗೆ ಗ್ಯಾಲಾಕ್ಸಿ ಟ್ಯಾಬ್ ವಿವೋ ಅಂತ ಕರೆಯಕ್ ಚೆನ್ನಾಗಿ ಅನ್ಸಲ್ಲ. ನಿಮ್ಮ ಹೆಸರು ಹಾಕೊಂಡ್ರೆ ನಾನು ಮಾತಾಡ್ಬೋದು, ನಿಮ್ ಜೊತೆಗೆ ಕನೆಕ್ಟ್ ಆಗ್ಬೋದು ಅನ್ಕೋತೀನಿ. ಓಕೆ, ಅಲ್ಲಿ ನೀವು ಲಾಗಿನ್ ಆಗ್ಬೇಕಾದ್ರೆ ಹೆಸರು ಕೇಳುತ್ತದು, ಅಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಬದಲು ನಿಮ್ ಹೆಸರನ್ನ ಎಂಟರ್ ಮಾಡಿದ್ರೆ ಮೊಬೈಲ್ ನೇಮ್ ಬದಲು ನನ್ಗೆ ಇಲ್ಲಿ ಹೆಸರು ಕಾಣುತ್ತೆ. ಓಕೆ, ಎನಿವೆ ಅನ್ರಿಕವರ್ಡ್ ಲೋನ್ ಅಂತ ಹೇಳೋದು ಲೇಮ್ಯಾನ್ ಅಲ್ಲಿ ಹೇಳ್ಬೋದು, ಬಟ್ ಎಕನಾಮಿನಲ್ಲಿ ಕರೆಕ್ಟ್ ವರ್ಡ್ ಆಗಲ್ಲ. ಯಾಕೆ ಅಂತಂದ್ರೆ ನಾನ್ ಓಕೆ ಅಸೆಟ್ ಅಂತ ವಾಟ್ ಯು ಮೀನ್ ಬೈ ಅಸೆಟ್? ವಾಟ್ ಯು ಮೀನ್ ಬೈ ಅಸೆಟ್? Property. What do you mean by property? Asset means which can be resale, means it has a value. Yeah, Sir, which it has can a value, which has a value, correct? So economy ನಲ್ಲಿ ಹೇಳೋದಾದ್ರೆ economic value, monetary value. What do you mean by performing asset? which returns. Which is having the ability ಅಥವಾ capability to give the returns. ಅರ್ಥ ಆಗುತ್ತಲ್ಲ? You are having 100 rupees, you are giving to your friend 5% interest. So it is having the capacity to get to the return. ಅದರ ಅರ್ಥ ನೀವು 100 ರೂಪಾಯಿ ಕೊಟ್ಟೇ ಬಿಡ್ತೀರಾ ಅಂತಲ್ಲ, ಆ ಎಬಿಲಿಟಿ ಇದೆಯಾ ಅದಕ್ಕೆ, that is called as performing asset. So what is non-performing asset? Non-performing asset Which has no value and there is no returns. which has no value and no, sorry Performing asset and
ಮತ್ತೆ ರಿಟರ್ನ್ಸ್ ಇರಲ್ಲ ಅದರಲ್ಲಿ. Inability to repay. Earlier that asset was performing, now it has stopped performing. That is called as a non-performing asset. ನೀವು 100 ರೂಪಾಯಿ ನಿಮ್ ಫ್ರೆಂಡಿಗೆ ಕೊಟ್ಟಿದ್ರಿ, ಅವ್ರು ತಿಂಗಳ 5 ರೂಪಾಯಿ ಕೊಡ್ತಾ ಇದ್ರು ಬಡ್ಡಿ ಅಂತ. ಇವಾಗ ಅವ್ರು ಏನ್ ಮಾಡಿದ್ರು, ಪೇ ಮಾಡೋದ್ ನಿಲ್ಲಿಸ್ಬಿಟ್ರು. ಇವಾಗ NPA ಮಾಡಬೇಡಿ. ಓಕೆ, ಅಂತಂದ್ರೆ then we can say that ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ. ಓಕೆ, ಸೊ ನಾನ್ ಪರ್ಫಾರ್ಮಿಂಗ್ ಅಸೆಟ್ 90 ಡೇಸ್ ಅನ್ನೋದು ಕರೆಕ್ಟ್ ಅಲ್ಲ. ನಿಮ್ಮ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಎಕನಾಮಿಕ್ ಇಯರ್ ನ 4 ಪಾರ್ಟ್ ಮಾಡ್ಕೊಂಡಿರ್ತೀವಿ, Q1, Q2, Q3, Q4. ಓಕೆ, ಸೊ ಸಪೋಸ್ ಇಲ್ಲಿ ಅದು ಪರ್ಫಾರ್ಮ್ ಮಾಡೋ ಸ್ಟಾಪ್ ಮಾಡಿರ್ಬೋದು, ಬಟ್ ವಿಲ್ ಸ್ಟಾರ್ಟ್ ಕ್ಯಾಲ್ಕುಲೇಟಿಂಗ್ ಫ್ರಮ್ ದ ಎಂಡ್ ಆಫ್ ದ ಕ್ವಾರ್ಟರ್, ಫ್ರಮ್ ಹಿಯರ್ 90 ಡೇಸ್. ದಟ್ ಇಸ್ ಕಾಲ್ಡ್ ಆಸ್ ಅ ನಾನ್ ಪರ್ಫಾರ್ಮಿಂಗ್ ಅಸೆಟ್. ಅರ್ಥ ಆಗುತ್ತಲ್ಲ? ಇದರಲ್ಲಿ ಕ್ಯಾಟಗರೈಸೇಷನ್ ಎಲ್ಲ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಓಕೆ, ಸ್ಟ್ಯಾಂಡರ್ಡ್ ಅಸೆಟ್ ಅಂದ್ರೆ ಏನು, ಯಾರು ಹೇಳ್ತೀರಾ? ವಾಟ್ ಯು ಮೀನ್ ಬೈ ಸ್ಟ್ಯಾಂಡರ್ಡ್ ಅಸೆಟ್? Sir, it is also NPA, but Loans recovering are risk is less, sir. 12 months, 1 year. Sir, it is also NPA, but recovering is less. ಅಂದ್ರೆ ರಿಸ್ಕ್ ಲೆಸ್ ಇರುತ್ತೆ ಸರ್, ಯಾಕಂದ್ರೆ ಅವರು ರಿಕವರಿ ಕರೆಕ್ಟ್. ಇನ್ನೊಬ್ರು ಯಾರು ಹೇಳ್ತಾ ಇದ್ರಿ? ಸ್ಟ್ಯಾಂಡರ್ಡ್ ಅಸೆಟ್. ಸ್ಟ್ಯಾಂಡರ್ಡ್ ಅಸೆಟ್ ಈಸ್ ಆಲ್ಸೋ ನಾನ್ ಪರ್ಫಾರ್ಮಿಂಗ್ ಅಸೆಟ್. ಇದು ಪ್ರಿಲಿಮ್ಸ್ ಕ್ವಶನ್ ಆಗುತ್ತೆ. ಆದ್ರೆ ಏನಪ್ಪಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಹೌಸ್ ಲೋನ್ ಅಲ್ಲಿ ಏನಾಗುತ್ತೆ, ಅವ್ರು ಲೋನ್ ಕಟ್ಟೋದ್ ನಿಲ್ಸಿದ್ರು, ಆಮೇಲೆ ಕೊನೆ ಪಕ್ಷ ಮನೆನ ಮಾರ್ಬಿಟ್ಟು ಲೋನ್ ರಿಕವರಿ ಮಾಡ್ಕೋಬಹುದು. ಅದಕ್ಕೋಸ್ಕರ ಅದನ್ನ ಸ್ಟ್ಯಾಂಡರ್ಡ್ ಅಸೆಟ್ ಅಂತ ಕರಿತಾ ಇದೀವಿ. ಅದು ಕೂಡ NPA, ಬಟ್ ಇಟ್ ಇಸ್ ಸ್ಟ್ಯಾಂಡರ್ಡ್. ರಿಕವರಿ ಈಸ್ ಈಸಿ, ಅಂದ್ರೆ ಮನಿ ಹೋಗೋದಿಲ್ಲ, ಅವ್ರಿಗೆ ಲಾಸ್ ಆಗೋದಿಲ್ಲ. ಸೊ 4 ತರ ಕ್ಯಾಟಗರಿ ಇದಾವೆ ಇಲ್ಲಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಲ್ಲಿ. ಸ್ಟ್ಯಾಂಡರ್ಡ್ ಅಸೆಟ್, ಮತ್ತೆ ಯಾವ್ದು? Substandard asset, doubtful asset. ಸಬ್ಸ್ಟ್ಯಾಂಡರ್ಡ್ ಅಸೆಟ್, ಡೌಟ್ಫುಲ್, ಮತ್ತೆ ಲಾಸ್ ಅಸೆಟ್, ಲಾಸ್ ಅಸೆಟ್. ಸೊ ವಾಟ್ ಇಸ್ ಸಬ್ಸ್ಟ್ಯಾಂಡರ್ಡ್ ಅಸೆಟ್? which do not yield returns for 18 months. More than 12 months. 1 ಲೋನ್ year. ರಿಕವರಿ ಆಗಿಲ್ಲ ಅಂತಂದ್ರೆ ದಟ್ ಇಸ್ ಸಬ್ಸ್ಟ್ಯಾಂಡರ್ಡ್ ಅಸೆಟ್. ಡೌಟ್ಫುಲ್ ಅಂದ್ರೆ It's more than 18 months, sir. more than 18. And if RBI inspectors come and write off, ಆಯ್ತು ಇನ್ನು ವಾಪಸ್ ರಿಕವರಿ ಆಗಲ್ಲ ಇದು ಅಂತ ಬರ್ದು ಹೋಗ್ಬಿಟ್ರೆ ಅಂದ್ರೆ ಅದು ಲಾಸ್ ಅಸೆಟ್. ಓಕೆ, ಎನಿವೆ ಇದ್ರ ಬಗ್ಗೆ ಒಂದು ಚಾಪ್ಟರ್ ಇದೆ. ಸೊ ಎನಿವೆ ಇಷ್ಟು ನಿಮ್ಗೆ ಬೇಕಾಗಿರೋದು ಇಲ್ಲಿ ಹೇಳಾಯ್ತು ನಾನು. ಓಕೆ, ಸೊ ಇಲ್ಲೊಂದು ಮೇನ್ಸಿಗೋಸ್ಕರ ಬರೆಯಕ್ಕೋಸ್ಕರ ಒಂದು ಇಂಪಾರ್ಟೆಂಟ್ ಡಾಟಾ ಇದೆ. ಸಿ, ನಮ್ಮಲ್ಲಿ ವಿಲ್ಫುಲ್ ಡಿಫಾಲ್ಟ್ ಗಳೆಲ್ಲ ಆಗುತ್ತಲ್ವಾ? ಓಕೆ, ಯಾವ ಕಾರಣಗಳಿಗೆ ಆಗುತ್ತೆ? ಓಕೆ, ಅದನ್ನ ರೀಸನ್ಸ್ ಗಳು ನಾವು ಲಿಸ್ಟ್ ನೋಡ್ಕೊಳ್ತೀವಿ ಒಂದ್ ಕಡೆಗೆ. ಇನ್ನೊಂದ್ ಕಡೆಗೆ ಈ ಪ್ರಾಬ್ಲಮ್ಸ್ ಗಳು ಯಾಕೆ ಎಕನಾಮಿನಲ್ಲಿ ಆಗ್ತಾ ಇದೀವಿ ಅನ್ನೋದಕ್ಕೆ ಇಲ್ಲೊಂದು ಡಾಟಾ ಇದೆ. ಇದು ಮೇನ್ ಯೂಸ್ ಮಾಡ್ಕೊಳ್ಳಿ, ಪ್ರಿಲಿಮ್ಸ್ ಕೇಳಲ್ಲ. US ಫೆಡರಲ್ ಟ್ರೇಡ್ ಕಮಿಷನ್ ಇದೆ ಅಲ್ವಾ, ಇಟ್ ಹ್ಯಾಸ್ 1 ಎಂಪ್ಲಾಯ್ ಫಾರ್ ಎವ್ರಿ 2 ಲಿಸ್ಟೆಡ್ ಫರ್ಮ್ಸ್. 2 ಕಂಪ್ನಿಗಳು ಮಾರ್ಕೆಟ್ ಅಲ್ಲಿ ಇದಾವೆ ಅಂದ್ರೆ ಅದು ನೋಡ್ಕೊಳಕ್ಕೆ ಒಬ್ಬ ಎಂಪ್ಲಾಯ್ ಇದ್ದಾನೆ. ಅರ್ಥ ಆಗುತ್ತಲ್ಲ? ನಮ್ಮಲ್ಲಿ ಇಂಡಿಯಾದಲ್ಲಿ 38 ಕಂಪ್ನಿ ನೋಡ್ಕೊಳಕ್ಕೆ ಒಬ್ಬ ಎಂಪ್ಲಾಯ್ ಇದ್ದಾನೆ. ಓಕೆ, ಸೊ ಹಂಗಾಗಿ ಮಾರ್ಕೆಟ್ ಅಲ್ಲಿ ಆಗುವಂತ ಮಾಲ್ ಪ್ರಾಕ್ಟೀಸ್ ಆಗಿರ್ಬೋದು, ಉದಾಹರಣೆಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಗುವಂತ ಫ್ರಾಡ್ ಗಳಾಗಿರ್ಬೋದು, ಇವನ್ನ ಚೆಕ್ ಮಾಡಕ್ಕೆ ಎಷ್ಟೆಲ್ಲ ಪ್ರಾಬ್ಲಮ್ ಇದೆ ಅನ್ನೋದಕ್ಕೆ ಇಲ್ಲಿ ಆನ್ಸರ್ ಸಿಗುತ್ತೆ ನಿಮ್ಗೆ. ಓಕೆ, ಟೇಬಲ್ ಇದು ನೋಡ್ಕೊಳ್ಳಿ. ರೈಟ್, ಓಕೆ, ಸೊ ಇದನ್ನ ಓದ್ಕೊಳ್ಳಿ.
ಸೊ ಇವತ್ತು ಒಂದು ಚಾಪ್ಟರ್ ನಾವು ಮುಗಿಸಿದ್ವಿ. ಬಟ್ ಒಂದು ಚಾಪ್ಟರ್ ಅಂತ ಅನ್ಕೊಳ್ಬೇಡಿ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಬುಕ್ ಏನ್ ಬೇಕಾಗಿತ್ತೋ ಎಲ್ಲ ಹೇಳಾಯ್ತು. ಮೇಜರ್ ಏನ್ ಹೇಳ್ಬೇಕಾಗಿತ್ತೋ ಅದಿಷ್ಟು ಹೇಳಾಯ್ತು. ಬಟ್ ನಾಳೆ ಮತ್ತೆ ಇದೇ ಟೈಮಿಂಗಿಗೆ ಕಂಟಿನ್ಯೂ ಮಾಡೋಣ. ಓಕೆ, ಹಲೋ. ಎಸ್ ಸರ್, ಓಕೆ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದ್ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ನಿಮ್ಮ ಫೀಡ್ಬ್ಯಾಕ್ ನನಗೆ ಇಂಪಾರ್ಟೆಂಟ್. ನಾನು ಕ್ಲಾಸ್ ರೂಮ್ ಅಲ್ಲಿ ಮಾಡೋದಕ್ಕೂ ಇಲ್ಲಿಗೂ ವ್ಯತ್ಯಾಸ ಇರೋದಿದೆ. ಬಟ್ ಇಸ್ ದಿಸ್ ಫೈನ್? ಈ ರೀತಿ ಹೋಗ್ತಾ ಇರೋದು? Yes sir, yes, we are going great sir, so great. Okay, thank you. So ನೀವು ಬುಕ್ ನ ಇಟ್ಕೊಂಡಿದ್ರೆ ಉತ್ತಮ. ನೀವು ಮಾರ್ಕ್ ಮಾಡ್ಕೊಳ್ತಾ ಹೋಗ್ಬೋದು, ಇಲ್ಲ ಅಂದ್ರೆ ನಿಮ್ ಟೈಮ್ ವೇಸ್ಟ್ ಆಗುತ್ತೆ. ಓಕೆ, ನಿಮ್ ಟೈಮ್ ವೇಸ್ಟ್ ಆಗುತ್ತೆ. ಈ ಬುಕ್ ನ ನೀವು ಓದಕ್ ಕುತ್ಕೊಂಡ್ರೆ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ. ಓಕೆ, ನಾನು ಸ್ವಲ್ಪ ಫಸ್ಟ್ ಕ್ಲಾಸ್ ಆಗಿರೋದು ಮತ್ತೆ ಆನ್ಲೈನ್ ಕ್ಲಾಸ್ ಆಗಿರೋದು ಇನ್ನೂ ಸ್ಲೋ ಹೋಗಿದ್ದೀನಿ ಇವತ್ತು. ಆಮೇಲೆ ಒಂದೇ ಚಾಪ್ಟರ್ ಆಯ್ತು ಅನ್ಕೋಬಿಡಿ, ಇನ್ನೂ ಫಾಸ್ಟ್ ಆಗಿ ಹೋಗುತ್ತೆ. ಒಂದ್ ಚಾಪ್ಟರ್ ಅಲ್ಲಿ ಎಲ್ಲಾ ಚಾಪ್ಟರ್ ಇಂದು ಇತ್ತಲ್ಲಿ ಫಸ್ಟ್ ಪಾಯಿಂಟ್. ಓಕೆ, ಮೇನ್ಸ್ ಬೇಕಾಗಿರೋದು ಸ್ವಲ್ಪ ಮಾರ್ಕ್ ಮಾಡಿಸಿದೀನಿ, ರೈಟ್? ಆಮೇಲೆ ಈ ಚಾಪ್ಟರ್ ಇವತ್ತು ಓದ್ಬಿಟ್ರೆ ನೀವು ತುಂಬಾ ಹೆಲ್ಪ್ ಆಗುತ್ತೆ ನಾಳೆ ನನಗೆ ಪಾಠ ಮಾಡಕ್ಕೆ. ಯಾಕೆ ಅಂದ್ರೆ ಇದು ಒಂದು ಚಾಪ್ಟರ್ ಅಲ್ಲಿ ಮುಂದಿನ ಎಲ್ಲಾ ಚಾಪ್ಟರ್ದು ಡೀಟೇಲ್ಸ್ ಇದೆ, ಕ್ವಿಕ್ ಆಗಿ ಹೋಗ್ಬಿಡ್ಬೋದು. ಓಕೆ, ಸೊ ಆಮೇಲೆ ಯಾರು ಫಸ್ಟ್ ಇವತ್ತೇ ಕ್ಲಾಸ್ ಕುತ್ಕೊಂಡಿದ್ದೀರಾ ಅವ್ರಿಗೆ ಅರ್ಥ ಆಗಿದ್ರು ಆಗಿಲ್ದೇ ಇದ್ರು ನಂಗೆ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಪ್ರಾಬ್ಲಮ್ ಎಕನಾಮಿ ಬೇಸಿಕ್ಸ್ ಇಲ್ಲದೆ ಹೋದಾಗ ಏನೂ ತಲೆಗೆ ಹೋಗಲ್ಲ. ಓಕೆ, ಆತರ ಯಾರು ಕುತ್ಕೊಂಡಿದ್ರ ಇಷ್ಟ ತನಕ? ಯಾರು ಇದ್ರಾ? ಎಸ್ ಸರ್. Yes sir, yes sir. ಇವತ್ತೇ ಫಸ್ಟ್ ಕುತ್ಕೊಂಡವ್ರಿದ್ದೀರಾ? ಎಸ್ ಸರ್, ಎಸ್ ಸರ್. ಎಸ್ ಸರ್. ಫಸ್ಟ್ ಕ್ಲಾಸ್ ನೀವು ಕುತ್ಕೊಂಡಿದ್ದು? ಮೇನ್ ಫಸ್ಟ್ ಕ್ಲಾಸ್ ಸರ್. ಫಸ್ಟ್ ಕ್ಲಾಸ್ ಸರ್ ನಮ್ದು ಸರ್. ನಮ್ದು ಫಸ್ಟ್ ಕ್ಲಾಸ್ ಸರ್. ಅಂದ್ರೆ ಎಕನಾಮಿ ಬ್ಯಾಕ್ ಗ್ರೌಂಡ್ ಇಂದ ಕುತ್ಕೊಂಡಿದ್ರಾ? ಇಲ್ಲ ಸರ್, ಬ್ಯಾಕ್ಗ್ರೌಂಡ್ ಇದೆ ಸರ್. ಬ್ಯಾಕ್ಗ್ರೌಂಡ್ ಇದೆ ಸರ್, ಗ್ರಾಜುಯೇಟ್ ಸರ್. ಅಲ್ಲ ನಾನ್ ಕೇಳಿದ್ದು UPSC KPSC ಗೆ ಎಕನಾಮಿ ಪ್ರಿಪರೇಷನ್ ಮಾಡಿ ಕುತ್ಕೊಂಡಿದ್ದೀರಾ? ಎಸ್ ಸರ್. ನೋ ಸರ್. ಇಲ್ಲ ಸರ್, ಮಾಡಿಲ್ಲ ಸರ್ ಇನ್ನ. ಬಟ್ ಅರ್ಥ ಆಯ್ತಾ ಹಂಗಿದ್ರೆ ಇವತ್ತು? ಎಸ್ ಸರ್. ಸಾರಿ, ಎಸ್ ಸರ್. ಅರ್ಥ ಆಗಿದೆ ಅಂದ್ರೆ ಐ ಆಮ್ ಹ್ಯಾಪಿ. ಬಟ್ ಅರ್ಥ ಆಗದೆ ಇದ್ದವ್ರು ಯಾರು ಇದ್ರೆ ನೀವು ಅಟೆಂಡ್ ಮಾಡೋದ್ರಿಂದ ಯೂಸ್ ಆಗ್ತಿಲ್ಲ ಅಂದ್ರೆ ಅಟೆಂಡ್ ಮಾಡೋದು ಬೇಕಿಲ್ಲ. ಯಾಕಂದ್ರೆ ನಿಮ್ದು ಎಕನಾಮಿ ಆದ್ಮೇಲೆ ನೀವು ಅಟೆಂಡ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆ ಅಂದ್ರೆ ಫೈನ್. ಥ್ಯಾಂಕ್ ಯು ಸರ್. ನಾಳೆಯಿಂದ ನಿಮ್ ಮೆಡಿವಲ್ ಇಂಡಿಯಾ ಶುರು ಆಗ್ತಿದೆ ಅನ್ಕೊಳ್ತೀನಿ ಅಲ್ವಾ? ಎಸ್ ಸರ್. ಯಾರು KS ಅವ್ರಿಗೆ ಇದು IAS ಗೋಸ್ಕರ ನಡೀತಿರುವಂತ ಕ್ಲಾಸ್. ಮತ್ತೆ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ನಾನು, ಇದು ನಿಮ್ಮ ಪಾರ್ಟ್ ಅಲ್ಲ, ಇದು IAS ಅವ್ರಿಗೆ ಪೆಂಡಿಂಗ್ ಇರೋಂಥದ್ದು. ಓಕೆ, ಇಲ್ಲಿ ನಮ್ಮ ಬ್ಯಾಚ್ 1 ಬ್ಯಾಚ್ 2 ಸ್ಟೂಡೆಂಟ್ಸ್ ಹೇಗ್ ನಡೀತಾ ಇದೆಯಪ್ಪ ಓದೋದು? ಸೊ ಗ್ರೂಪ್ ಅಲ್ಲಿ 1 to 1 ಟೈಮಿಂಗ್ ಒಂದ್ ಸ್ವಲ್ಪ ಯಾವತ್ ಫ್ರೀ ಅನ್ಸುತ್ತೋ ಹಾಕೊಳ್ಳಿ, ನಾವು ಮಾತಾಡೋಣ. ಅಥವಾ ನಾನೇ ಹಾಕ್ತೀನಿ, ಬನ್ನಿ ಡಿಸ್ಕಸ್ ಮಾಡೋಣ. May 4th ಇಂದ ರಿಲ್ಯಾಕ್ಸ್ ಮಾಡ್ಬೋದು, ಬಟ್ ಇನ್ಸ್ಟಿಟ್ಯೂಷನ್ ಬರೋದು ಕಷ್ಟನೇ ಇದೆ ಅಂತ ಅನ್ಕೊಳ್ತೀನಿ. ನೋಡೋಣ ಯಾವ ರೀತಿ ಪ್ಲಾನ್ ಮಾಡೋಣ ಅಂತ. ಓಕೆ, ಸೊ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ನಾಳೆ ಸೇಮ್ ಟೈಮಿಂಗ್ 10:30. ಸರ್, ನಾವ್ ಯಾವ ಬ್ಯಾಚ್ ಅಂತ ಹೆಂಗ್ ಗೊತ್ತಾಗುತ್ತೆ ಸರ್? ಅದಕ್ಕೆ ಇವತ್ತಷ್ಟೇ ಜಾಯಿನ್ ಆಗಿದೀವಿ ಸರ್. ನೀವ್ ಯಾರು ವರಿ ಮಾಡ್ಕೋಬೇಡಿ. ಟಾಪರ್ ಬಗ್ಗೆ ಮಾತಾಡಿದ್ವಿ. ಓಕೆ ಸರ್, ಓಕೆ ಸರ್. ಥ್ಯಾಂಕ್ ಯು ಸರ್.